ಹಾಯ್ ಹಲೋ ನಮಸ್ತೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್ ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ, ಗತ ವೈಭವ ನವೆಂಬರ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಸಣ್ಣ ತುಣುಕು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಈ ಸಿನಿಮಾ 100% ಸ್ಯಾಂಡಲ್ವುಡ್ ನಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಹೋಪ್ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ನನ್ನ ಜೊತೆ ಇದೀಗ ಈ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಗತ ವೈಭವ ಸಿನಿಮಾದ ಹೀರೋ ದುಷ್ಯಂತ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ, ನೀವು ಆರಾಮ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ನಿಮ್ಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ ಸರ್. ಮತ್ತು ನಮ್ಮ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮಗೆ ಒಳಿತನ್ನು ಮಾಡ್ಲಿ, ಈ ಹಬ್ಬದಲ್ಲಿ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ. ಸರ್, ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ಫ್ರೀ ಆಗಿ ರೆಡಿ ಆಗೋದು ನಾವೇನಕ್ಕೆ ಅಂತ ಹೇಳಿದ್ರೆ ಗತ ವೈಭವ ಸಿನಿಮಾ ನೋಡೋದಕ್ಕೆ. ರಿಲೀಸ್ ಆಗಿರುವಂತ ಟೀಸರ್ ನೋಡಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ದೀವಿ. ಸೊ ಮೊದಲ ಸಿನಿಮಾ ಒಂಥರ ನಿಮ್ಗೆ ಬಹಳ ನಿಮ್ಮ ಮಗು ಅಂತಾನೆ ಹೇಳ್ಬೋದು, ಪ್ರೀತಿಯ ಮಗು ಅಂತಾನೆ ಹೇಳ್ಬಹುದು. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮೊದಲ ರಿಯಾಕ್ಷನ್ ಗತ ವೈಭವದ ಬಗ್ಗೆ? ಅಂದ್ರೆ ಗತ ವೈಭವ ಬಹಳ ವರ್ಷಗಳ ಒಂದು ಜರ್ನಿ ಅಂತ ಹೇಳ್ಬೋದು. ಮೊದಲನೇದಾಗಿ ನನಗೆ ತುಂಬಾ ಚಿಕ್ಕಂದಿನಿಂದ ನಾನು ಶಾಲೆಯಲ್ಲಿ ನಾಟಕಗಳು ಮಾಡಿಕೊಂಡು, ಮತ್ತೆ ಬೆಳೆದ ಮೇಲೆ ಬೀದಿ ನಾಟಕಗಳು ಮಾಡಿಕೊಂಡು, ಡ್ರಾಮಾಗಳು, ಶಾರ್ಟ್ ಫಿಲ್ಮ್ಗಳು, ಮ್ಯೂಸಿಕ್ ವಿಡಿಯೋ, ಈ ಥರ ಸಣ್ಣ ಪುಟ್ಟದ್ದು ಮಾಡಿಕೊಂಡು ನನ್ನದೇ ಆದಂಥ ಒಂದು ದಾರಿ ಚಿತ್ರರಂಗಕ್ಕೆ ಕಾಣ್ಕೋಬೇಕು ಅನ್ನುವಂಥ ಒಂದು ಪ್ರಯಾಣದಲ್ಲಿ ಇದೆಲ್ಲ ಒಂದು 7-8 ವರ್ಷಗಳ ಪ್ರಯಾಣ ಆಗಿದೆ. ನಾವು ಗತವೈಭವ ಕತೆ ಬರ್ಸೋದಕ್ಕೆ 1.5 ವರ್ಷ ಸಮಯ ಹಿಡಿತು. ಅಂದರೆ ಗತವೈಭವ ಕತೆಗಿಂತ ಮುಂಚೆ ಇನ್ನೂ 18-20 ಕತೆಗಳನ್ನ ಸುನಿ ಸರ್ರೇ ಬರೋದು, ಬೇರೆ ಬೇರೆ ರೈಟಿಂಗ್ ಟೀಮ್ಸ್ಗಳನ್ನ ಇಟ್ಟು ಹೈದರಾಬಾದು, ಚೆನ್ನೈ, ಬೆಂಗಳೂರು, ಈ ರೀತಿ ಬೇರೆ ಬೇರೆ ಕಡೆ ಬರೆಯುವಂಥ ತಂಡಗಳನ್ನಿಟ್ಟು ಬರ್ಸೋವಂಥ ಪ್ರಯತ್ನಗಳು, ಅದು 1 ವರ್ಷ 2 ವರ್ಷ ಹಿಡಿತು. ಮತ್ತೆ ಚಿತ್ರೀಕರಣದ ಪ್ರೋಸೆಸ್ 3 ವರ್ಷ ಹಿಡಿತು. ಯಾಕಂದ್ರೆ VFX ತುಂಬಾ ಇದೆ, ಬೇರೆ ಬೇರೆ 4 ಸಿನಿಮಾ ಮಾಡ್ದಂಗಿದೆ. ಪುನರ್ಜನ್ಮದ ಕಥೆ ಆಗಿರೋದ್ರಿಂದ 4 ಬೇರೆ ಬೇರೆ ಜನ್ಮಗಳು, ಆ ಟೈಮ್ ಲೈನ್ಗಳು. ಸೊ ಕೊನೆಗೂ 7-8 ವರ್ಷಗಳ ಪರಿಶ್ರಮ ಮತ್ತು ಗತವೈಭವದ ನನ್ನ ಸುನಿ ಸರ್ನ 5 ವರ್ಷದ ಜರ್ನಿ ಮತ್ತು ಗತವೈಭವ ಶೂಟಿಂಗ್ ಪ್ರಾರಂಭ ಆಗಿ 3 ವರ್ಷ. ಇದೆಲ್ಲ ನವೆಂಬರ್ 14ಕ್ಕೆ ತೆರೆ ಕಾಣ್ತಿದೆ ಅಂತಂದ್ರೆ ಅದೆಲ್ಲೋ ಒಂದ್ ಕಡೆ ಇಷ್ಟು ವರ್ಷದ ಹೋರಾಟ, ಪರಿಶ್ರಮ ಎಲ್ಲದು ಬಂದಂಗೆ ಆಗ್ತಿದೆ, ಖುಷಿ ಆಗ್ತಿದೆ. ಓಕೆ, ನಿಮ್ಮ ನೋಡ್ತಾ ಇದ್ದಾಗ ನಮ್ಗೆ ಇವನ್ ಅವತ್ತು ಪ್ರೆಸ್ ಮೀಟ್ ಎಲ್ಲ ಅನಿಸ್ತು, ಒಳ್ಳೆ ಒಬ್ಬ ನಟ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರಪ್ಪ ಅಂತ ಹೇಳಿ. ಆ ಡೆಡಿಕೇಶನ್ ಇದೆ. ನಾನು ಬರ್ತಾ ಇದ್ದೀನಿ, ಬರೋದಾದ್ರೆ ಸುಮ್ಮನೆ ಅಂತೂ ಬರಲ್ಲ, ಏನೋ ಒಂದು ತೋರ್ಸೇ ಬರ್ತೀನಿ ಅನ್ನೋ ತರ, ಅಂದ್ರೆ ಅಷ್ಟು ಎಫರ್ಟ್ ಹಾಕೊಂಡೇ ಬಂದಿದ್ದೀರಾ. ಹೇಗಿತ್ತು ಸರ್ ಈ ಜರ್ನಿ? ಕಷ್ಟ, ನೋವು, ಅವಮಾನ ಎಲ್ಲವೂ ಇರುತ್ತೆ ಒಂದು ಸಿನಿಮಾ ಅಂತ ಬಂದಾಗ. ಹೇಗಿತ್ತು ಜರ್ನಿ ಅಂತ ಹೇಳಿ? ಅಂದ್ರೆ ನನ್ಗೆ ಆದಷ್ಟು ಮೇಡಮ್, ಇಲ್ಲಿ ಬರೋರು ಎಲ್ಲಾರು ಕಷ್ಟಪಟ್ಟೆ ಬಂದಿರ್ತಾರೆ. ಎಷ್ಟೋ ಜನ ನಾವು ಸ್ಕ್ರೀನ್ ಮೇಲೆ ಒಂದು 5 ಸೆಕೆಂಡ್ 10 ಸೆಕೆಂಡ್ ಕಂಡ್ರೆ ಸಾಕು ಅಂತ ಆಸೆ ಪಟ್ಟು ಬರುವಂತವ್ರು ತುಂಬಾ ಜನ ಇದ್ದಾರೆ. ಅದ್ರ ಮಧ್ಯೆ ನಮ್ಗೆ ಭಗವಂತನ ಆಶೀರ್ವಾದನೋ ಪುನಃ ಯಾವುದೋ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲಾನೋ ಅಥವಾ ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರು ಮಾಡಿರುವಂಥ ಪುಣ್ಯದ ಫಲಾನೋ ಗೊತ್ತಿಲ್ಲ, ಒಂದು ಸಿನಿಮಾದಲ್ಲಿ ಇಷ್ಟು ದೊಡ್ಡ ಗತವೈಭವ ಅಂತ ಒಂದು ದೊಡ್ಡ ಪ್ರಮಾಣದ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುವಂಥ ಅವಕಾಶ ಸಿಕ್ಕಿರೋದು ಪುಣ್ಯನೇ, ಅದೃಷ್ಟ ಅಂತಲೇ ಹೇಳ್ಬೋದು. ಈ ಮಧ್ಯೆ ಈ 7-8 ವರ್ಷಗಳಲ್ಲಿ ಬಹಳಷ್ಟು ಏರಿಳಿತಗಳು, ನೋವು, ಕಣ್ಣೀರು, ರಕ್ತ ಸುರಿಸಿರೋದು, ಬೆವರು ಸುರಿಸಿರೋದು, ಕಣ್ಣೀರು ಸುರಿಸಿರೋದು, ಅವಮಾನಗಳು, ಅಪಮಾನಗಳು, ಖುಷಿ, ಸಂಭ್ರಮಾಚರಣೆ ಎಲ್ಲದೂ ಆಗಿದ್ದಾವೆ. ಆದ್ರೆ ನನಗೆ ಈ ಹಂತದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಒಂದು ಮುಜುಗರ. ನಾವೇನೋ ಒಂದು ಸಾಧಿಸಿ ಆಮೇಲೆ ಮಾತಾಡಿದ್ರೆ ಅವಾಗ ನೋಡೋರ್ಗು ಕೂಡ ನಾವು ಇನ್ನೊಬ್ರಿಗೆ ಮಾದರಿಯಾಗಿ ಒಂದು ಇನ್ಸ್ಪಿರೇಷನ್ ಆಗಿರ್ತೀವಿ. ಇವಾಗ ಹೇಳಿದ್ರೆ ಏನೋ ಸಿಂಪತಿಗೆ ಹೇಳ್ದಂಗೆ ಅನ್ಸುತ್ತೆ. ನನ್ಗೆ ಸಿಂಪತಿ ಬೇಡ, ಒಳ್ಳೆ ಸಿನಿಮಾ ಮಾಡಿ ಗೆದ್ದ ಮೇಲೆ ಮಾತಾಡೋಣ ನಾವು. ಸೂಪರ್. ನಾನು ಯಾಕೆ ಹೇಳಿದೆ ಸರ್ ಅಂದ್ರೆ, ನೀವು ಕೂಡ ದೊಡ್ಡ ರಾಜಕಾರಣಿಯ ಮಗ, ಬಟ್ ಎಲ್ಲೂ ಕೂಡ ನೀವು ಅದನ್ನ ತೋರಿಸ್ಕೊಳ್ಳಲ್ಲ. ನಮ್ಗೆ ಗೊತ್ತೇ ಇರ್ಲಿಲ್ಲ, ಇವ್ರ ಮಗ ಅನ್ನೋದು ನಮ್ಗೆ ಗೊತ್ತಿಲ್ಲದ ರೀತಿ ನಾನು ಹೆಸರು ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ಕೆಲವರೇ ನಮ್ಮಪ್ಪ MLA ಆಗಿದ್ದವರು, ನಮ್ಮಪ್ಪ ಇಷ್ಟೆಲ್ಲ MLA ಆಗಿದ್ದವರು ಅನ್ನೋದು ಇದ್ದಿರುತ್ತೆ, ಬಟ್ ಅದೆಲ್ಲೂ ಕೂಡ ನಿಮ್ಗಿಲ್ಲ. ಅದು ಹೇಗ್ ಸಾಧ್ಯ ಆಗಿರೋದಕ್ಕೆ ಅಂತ ಹೇಳಿ? ಅಂದ್ರೆ ಮೊದಲನೇದಾಗಿ ಅವರೇನ, ನಮ್ಮ ತಂದೆಯವರ ಆತರ ಇಲ್ಲ. ಅವರೇನೆ ಇವತ್ತಿಗೂ ಸತತವಾಗಿ 6 ಚುನಾವಣೆಗಳನ್ನ ಗೆದ್ದಿದ್ದಾರೆ, 5 ಬಾರಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿ, KSRTC ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಅವರು
ನನ್ನ ಸಿನಿಮಾ ಬಗ್ಗೆ ಅಥವಾ ಅದಕ್ಕೆ ಇಂಟರ್ಫಿಯರ್ ಆಗುವಂಥದ್ದು, ನನ್ನ ಶೂಟಿಂಗ್ ಸ್ಪಾಟ್ಗೆ ಬರುವಂಥದ್ದು ಇವತ್ತಿನವರೆಗೂ ನಡೆದಿಲ್ಲ. ನಾವು 100 ದಿನಗಳಿಗಿಂತ ಹೆಚ್ಚು ದಿನಗಳು ನಾವು ಚಿತ್ರೀಕರಣ ಮಾಡಿದೀವಿ. ಆದ್ರೂ ಕೂಡ ಒಂದಿನೂ ಅವ್ರು ನನ್ನ ಶೂಟಿಂಗ್ ಸ್ಥಳಕ್ಕೆ ಒಂದಿನೂ ಬಂದಿಲ್ಲ. ಅದೇ ರೀತಿ ನಾನು ಕೂಡ ನಾನು ಇಂಥವ್ರ ಮಗ ಅಥವಾ ನನ್ನ ಹಿನ್ನೆಲೆ ಈ ತರ ಇದೆ ಅಂತ ಎಲ್ಲೂ ಹೇಳೋವಂಥದ್ದು ಅದು ನಡೆದಿಲ್ಲ. ಇವ್ ನೀವು ಪ್ರಶ್ನೆ ಕೇಳ್ತಿದ್ರೆ ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ಕೇಳೇ ಇರಲಿಲ್ಲ, ನಾನು ಹೇಳ್ತಾನೆ ಇರಲಿಲ್ಲ. ಸೊ ನನ್ನ ಉದ್ದೇಶನೂ ಅದೇನೆ, ನನ್ನದೇ ಆದಂತ ಒಂದು ಹೆಸರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಬೇರೆ ಒಂದು ರಂಗಕ್ಕೆ ಬಂದಿರೋದಲ್ಲ. ಈಗ ನಾನು ಅಪ್ಪ ಅಮ್ಮನ ಹೆಸರು ಹೇಳ್ಬೇಕು, ತಾತ ಅಜ್ಜಿ ಹೆಸರು ಹೇಳ್ಬೇಕು, ದೊಡ್ಡಪ್ಪ ಚಿಕ್ಕಪ್ಪ ಮಾಮ್ದೀರು ಅವ್ರ ಇವ್ರ ಹೆಸರು ಹೇಳ್ಕೊಂಡು ಬರ್ಬೇಕು ಅನ್ನೋಂಗಿದ್ರೆ ನನಗೆ ಬೇರೆ ಬೇರೆ ಫೀಲ್ಡ್ಗಳಿದ್ವು. ಅಲ್ಲಿ ಅದನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಬೆಳೆಯೋದಕ್ಕೆ ತುಂಬಾ ಅವಕಾಶಗಳಿದ್ವು. ಅದೆಲ್ಲದನ್ನು ಬಿಟ್ಟು 7-8 ವರ್ಷಗಳಿಂದ ಇಲ್ಲಿ ಸತತವಾಗಿ ಪರಿಶ್ರಮಗಳನ್ನ ಹಾಕೊಂಡು ಬೀದಿ ನಾಟಕಗಳು ಮಾಡ್ಕೊಂಡು ಡ್ರಾಮಾಗಳು, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಡಾನ್ಸು, ಫೈಟು ಈ ತಯಾರಿಗಳು ಮಾಡ್ಕೊಂಡು ಬಂದಿದೀವಿ ಅಂತಂದ್ರೆ ಇಲ್ಲಿರಬೇಕು ಅಂತ ಬಂದಿದೀವಿ. ನಮ್ಮದೇ ಆದಂತ ಒಂದು ಹೆಸರು ಮಾಡಬೇಕು, 0 to 100 ನಮ್ಮ ಸ್ವಂತ ಕೆಪಾಸಿಟಿಲಿ ಏನೋ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿರೋದು. ಹಂಗಾಗಿ ಬೇರೆ ಚರ್ಚೆಗಳು ನನಗೆ ಇಷ್ಟ ಇಲ್ಲ. ಸೂಪರ್ ಸರ್. ಗತ ವೈಭವ ಅಂತ ಬಂದಾಗ ನಿಮ್ಮ ತಂದೆಯವರು ಗುಬ್ಬಿ ಶ್ರೀನಿವಾಸ್ ಸರ್ಗೆ ಅಂಡ್ ಅಮ್ಮನಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಈ ಸಿನಿಮಾ ಅಂತ ಬಂದಾಗ ಈಗ ಸಾಮಾನ್ಯವಾಗಿ ಹೇಳ್ತಾರೆ ಬೇಡ, ಎಲ್ಲಾರ ಮನೇಲೂ ಹೇಳ್ತಾರೆ ಬೇಡ ಅದು ಅಂತ. ನಿಮ್ಮ ಮನೇಲಿ ಆ ಥರದ್ದು ಏನಾದ್ರು ಸಿನಿಮಾ ಎಂಟ್ರಿ ಕೊಟ್ಟಾಗ ಬೇಡ ಬೇರೆ ಏನಾದ್ರು ಮಾಡು ಅನ್ನೋದೇನಾದ್ರು ಇತ್ತ ಹೇಳಿದಾರ? ಇಷ್ಟು ಒಳ್ಳೆ ಪದಗಳ ಪ್ರಯೋಗಗಳಾಗಿರ್ಲಿಲ್ಲ. ನಮ್ಮ ತಂದೆಯವರು ಹೇಳಿ ಕೇಳಿ ಹಳ್ಳಿ ಸೊಗಡಿಂದ ಬಂದಿರೋರು. ಇವತ್ತಿಗೂ ನಿಮ್ಗೆಲ್ಲ ನೋಡೋದಕ್ಕೆ ಹೊರಗಡೆ ತುಂಬಾ ದೊಡ್ಡ ಕುಟುಂಬ ಅದಂಗೆ ಹಿಂಗೆ ಅಂತ ಅನ್ನಿಸ್ಬೋದೇನೋ. ನಮ್ಮ ಮನೇಲಿ ಇವತ್ತಿಗೂ ಒಂದು ಹಳ್ಳಿ ವಾತಾವರಣನೇ. ಅಲ್ಲಿ ಭಾಷಾ ಪ್ರಯೋಗಗಳು ಬಹಳ ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಹೊಗಳಿ ಸಿನಿಮಾ ಮಾಡ್ತೀನಿ ಅಂದಾಗ ಹೊಗಳಿಗೆ ಕಳಿಸಿದ್ರು. ಹಾಗಾಗಿ ಆ ಚರ್ಚೆಗಳು ನಮ್ಮ ಮನೇಲಿ ಆಗೋದಿಲ್ಲ. ನಮ್ಮ ಮನೇಲಿ ಸಿನಿಮಾ ಚರ್ಚೆನೇ ಇಲ್ಲ. ನಮ್ಮ ತಾಯಿಯವ್ರ ಜೊತೆ ಆಗುತ್ತೆ. ಅವ್ರ ಪಾಪ ನಮ್ಮ ತಂದೆಯವರು ರಾಜಕೀಯಕ್ಕೆ ಬರ್ತೀವಿ ಅಂದಾಗ ನಮ್ಮ ತಂದೆಯವರ ಕುಟುಂಬದಲ್ಲಿ ಎಲ್ಲಾರು ವಿರೋಧಿಸಿದ್ರು. ಆದ್ರೆ ನಮ್ಮ ತಾಯಿಯವರು ಬೆನ್ನೆಲುಬಾಗಿ ನಮ್ಮ ತಂದೆಯವರು ನಿಂತರು. ಆದ್ರಿಂದ ನಮ್ಮ ತಂದೆಯವರು ಏನೋ ಒಂದು ಸಾಧಿಸೋದಕ್ಕಾಯ್ತು. ಖಂಡಿತ ಅವ್ರ ಪರಿಶ್ರಮ ಇದೆ. ಆದ್ರೂ ಕೂಡ ನಿನ್ ಜೊತೆ ನಾನು ಇದೀನಿ ಅನ್ನೋಂತ ಒಂದು ಜೀವ ಇದ್ದಾಗ ಅದಕ್ಕೆ ಮತ್ತಷ್ಟು ತಾಕತ್ತು ಬರುತ್ತೆ ನಾವು ಮಾಡಕ್ ಹೊರಟಿರೋ ಕೆಲಸಕ್ಕೆ. ಸೊ ಆ ರೀತಿ ನಿಮ್ಮ ಜೊತೆ ನಾನಿದ್ದೆ ಅವತ್ತು. ಇವತ್ತು ನನ್ನ ಮಗ ಏನೋ ಮಾಡಕ್ ಹೊರಟಿದ್ದಾನೆ, ನೀವು ಅವನ ಜೊತೆ ನಿಲ್ದಲೇ ಇರ್ಬೋದು, ನಾನ್ ನಿಲ್ಬೇಕಲ್ಲ. ತಾಯಿಯಾಗಿ ನಾನು ನಿಲ್ಬೇಕು. ಅವತ್ತು ಮಡದಿಯಾಗಿ ನಾನ್ ನಿಮ್ ಪರ ನಿಂತ್ಕೊಂಡೆ, ನಿಮ್ ಕುಟುಂಬ ನಿಲ್ಲಿಲ್ಲ. ಇವತ್ತು ಅವನ ಕುಟುಂಬ ಅವನ ಪರ ನಿಲ್ದಲೇ ಇರ್ಬೋದು, ಆದ್ರೆ ನಾನು ತಾಯಿಯಾಗಿ ಅವನ ಪರ ನಿಲ್ಲೇಬೇಕು ಅಂತ ನಮ್ಮ ತಾಯಿಯವರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಆ ಚರ್ಚೆಗಳು ನಡೀತಾವ ಮನೆಯಲ್ಲಿ. ಅವ್ರಿಗೆಲ್ಲ ನಮ್ಮ ತಾಯಿಯವ್ರಿಗೆ ಗೊತ್ತಿದೆ, ನಮ್ಮ ಕುಟುಂಬದಲ್ಲಿ ಗೊತ್ತಿದೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀಯಾನೆ ಅನ್ನೋದು. ಆಮೇಲೆ ಮೊದಲನೇದಾಗಿ ನಿರ್ದೇಶಕರು ಸಿಂಪಲ್ ಸುನಿ ಅಂತ ಹೇಳಿ ಯಾವಾಗ ನಿಖರವಾಗಿ ಒಂದು ಅನೌನ್ಸ್ಮೆಂಟ್ ತರ ಆಯ್ತು, ಅವಾಗ ಎಲ್ಲರೂ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರು. ಇಲ್ಲ, ಒಳ್ಳೆ ನಿರ್ದೇಶಕರು, ಅವ್ರ ಕೈ ಕೆಳಗಡೆ ಪಳಗಿರುವಂತ ನಟರೆಲ್ಲ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಮಗ ಒಳ್ಳೆ ಜಾಗದಲ್ಲಿ ಸೇರಿದಾನೆ, ನೀವು ನಿಶ್ಚಿಂತರಾಗಿರಿ ಅಂತ ನಮ್ಮ ತಂದೆ ತಾಯಿಗೆ ಹೇಳಿರುವಂತದ್ದು ಉಂಟು. ಓಕೆ, ದೀಪಾವಳಿ ಅಂತ ಬಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಸರ್? 100% ದೀಪಾವಳಿ ನಾವು ಸಂಭ್ರಮ ಪಡೋದು ಬಾಲ್ಯದಲ್ಲಿದ್ದಾಗ. 100% ನೀವು ಕೂಡ ತುಂಬಾ ಖುಷಿ ಪಟ್ಟಿರ್ತೀರಾ, ಸೆಲೆಬ್ರೇಟ್ ಮಾಡಿರ್ತೀರಾ. ದೀಪಾವಳಿ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ನಿಮ್ಗೆ ಅಂತ? ದೀಪಾವಳಿ ಅಂದಾಗ ನನಗೆ ಮೊದಲು ನೆನಪಾಗೋದು, ನಾವು ಚಿಕ್ಕಂದಿನಲ್ಲಿ ಪಟಾಕಿಗಳು ಹಚ್ತಾ ಇದ್ದಿದ್ದು. ನಾವೆಲ್ಲ ನಮ್ಮ ಕಸಿನ್ಸು ನಾವೆಲ್ಲ ಸೇರ್ಕೊಂಡು ಊರುಗಳಲ್ಲಿ ಸೇರ್ತಾ ಇದ್ವಿ, ಇಲ್ಲ ನಮ್ಮ ಮನೆಗಳಲ್ಲಿ ಸೇರ್ತಾ ಇದ್ವಿ. ಒಂದೊಂದು ವಾರ ಪಟಾಕಿ ಹಚ್ಚೋದು, 4 ದಿನ ಪಟಾಕಿ ಹಚ್ಚೋದು. ಚಿಕ್ಕವರು ಇದ್ದಾಗ ಅದೊಂದು ನೆನಪು ಬರುತ್ತೆ. ಆದ್ರೆ ಒಂದು ವಯಸ್ಸಾದ್ಮೇಲೆ, ಒಂದು 10-12 ವಯಸ್ಸಾದ್ಮೇಲೆ ನಮ್ಮ ಶಾಲೆಗಳಲ್ಲೂ ಕೂಡ ಇಲ್ಲ ಇದೆಲ್ಲ ಪರಿಸರ ಮಾಲಿನ್ಯ ಆಗುತ್ತೆ ಅದು ಇದು ಅಂತೆಲ್ಲ ಹೇಳಿದ್ಮೇಲೆ ನಾವು ಸಂಪೂರ್ಣವಾಗಿ ನಿಲ್ಸಿದ್ವಿ. ನಾವು, ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟ್ಸು, ನಮ್ಮ ಕಸಿನ್ಸ್ ಎಲ್ಲಾರು ಒಂದು ಏಜ್ ಬಂದಿದ ತಕ್ಷಣ ನಾವು ನಿಲ್ಸಿದ್ವಿ. ಇಲ್ಲ ಬೇಡ, ಬೇರೆ ತರ ಆಚರಿಸೋಣ ಅಂತೇಳಿ ಅವಾಗಿಂದ ದೀಪ ಹಚ್ಚೋದು, ಎಲ್ಲರೂ ಸೇರಿ ಸಿನಿಮಾ ನೋಡೋದು, ಕೂತಿ ಕುಟುಂಬ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡುವಂಥದ್ದು ಇದೆಲ್ಲ ನಡೆಯುತ್ತೆ. ಬಟ್ ಇವಾಗ ಪಟಾಕಿ ಇಲ್ಲ. ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿದ್ದೆ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ. ನಿದ್ದೆ ಮಾಡ್ತೀನಿ ಅಂತ ಮಲ್ಕೊಂಡ್ರು ಕೂಡ ನಿದ್ದೆ ಬರೋದಿಲ್ಲ. ಆ ತರದ ಸಿಚುವೇಶನ್ ನೀವಿದ್ರ. ದಿನಗಳು ತುಂಬಾ ಕಡಿಮೆ ಇದೆ. ಹೇಗ್ ಪ್ರಮೋಷನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅದ್ಭುತವಾದ ಒಂದು ಪ್ರಾಡಕ್ಟ್ ರೆಡಿ ಮಾಡಿದೀರಾ. ಆ ಪ್ರಾಡಕ್ಟ್ ಅನ್ನ ಈಗ ಜನರಿಗೆ ತೋರಿಸ್ಬೇಕು. ನಿಮ್ಮ ತಯಾರಿ ಹೇಗಿದೆ ಅಂಡ್ ಹೇಗೆ ವಿಭಿನ್ನವಾಗಿ ಪ್ರಮೋಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಈಗ ನಿಮ್ಗೆ ಟೀಸರ್ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಗುರುಗಳು ಆದಂತ ಸಿಂಪಲ್ ಸುನಿ ಅವರು ಒಂದು ಮಾತು ಹೇಳಿದ್ರು. ಕೆಲವು ಚಿತ್ರಗಳಿಗೆ ಪ್ರಮೋಷನ್ ಮಾಡಿ ಬಿಡುಗಡೆ ಮಾಡಬೇಕು,
ಕೆಲವು ಚಿತ್ರಗಳು ಬಿಡುಗಡೆ ಆದ್ರೆ ಸಾಕು ತಾನಾಗ್ತಾನೆ ಅದ ಪ್ರಚಾರ ತಗೊಳುತ್ತೆ ಅಂತ. ಸೊ ಗತವೈಭವ ಆ ಥರದೊಂದು ಚಿತ್ರ. ಮೊದಲನೇ ದಿನದ ಮೊದಲನೇ ಶೋನ ಆಡಿಯನ್ಸ್ ಏನಿರ್ತಾರೆ ಪ್ರೇಕ್ಷಕರು, ಅವರು ಬಂದು ಹೊರಗಡೆ ಮಾತಾಡ್ತಾರೆ ಗತವೈಭವದ ಬಗ್ಗೆ. ಅವ್ರು ಅದನ್ನ ಸಾರ್ತಾರೆ ಜನಕ್ಕೆ, ಇಲ್ಲ ಒಳ್ಳೆ ಸಿನಿಮಾ ಬಂದಿದೆ, ನೀವು ನೋಡಿ ಇದನ್ನ ಗೆಲ್ಲಿಸ್ಬೇಕು, ಕನ್ನಡ ಸಿನಿಮಾ ಈ ತರದೊಂದು ಸಿನಿಮಾ ಕನ್ನಡದಲ್ಲಿ ಪ್ರಯೋಗ ಆಗಿದೆ ಅಂದ್ರೆ ನಾವು ಇದನ್ನ ಗೆಲ್ಲಿಸ್ಬೇಕು ಅನ್ನುವಂಥ ಮಾತನ್ನ ಮೊದಲನೇ ಶೋನಲ್ಲಿ ನೋಡುವಂತ ಪ್ರೇಕ್ಷಕರು ಹೇಳ್ತಾರೆ. ಒಂದು ಪುನರ್ಜನ್ಮದ ಕಥೆ, ಅದರಲ್ಲೂ ನಿಮಗೆ ಸನಾತನ ಧರ್ಮದ ಒಂದಷ್ಟು ಭಾಗಗಳು, ದೇವಲೋಕದ ಅಂಶಗಳು ಹಿಡಿದು ಅಲ್ಲಿಂದ ಮತ್ತೆ ವಾಸ್ಕೋಡಗಾಮ 1498 ಭಾರತಕ್ಕೆ ಸಮುದ್ರದ ಮಾರ್ಗವನ್ನ ಕಂಡುಹಿಡಿಯುವಂಥದ್ದು. ಅದಾದ ನಂತರ ಮತ್ತೆ 1940-20 ದಶಕಗಳಲ್ಲಿ ಸ್ವತಂತ್ರ ಸಂಗ್ರಾಮದ ಸಂದರ್ಭಗಳಲ್ಲಿ ಒಂದು ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಅಲ್ಲಿ ನಡೆಯುವಂತ ಒಂದು ಘಟನೆ, ಇದೆಲ್ಲದನ್ನು ಕೂಡಿಸಿ ಒಂದು ಚಿತ್ರಕಥೆ ಹೇಗೆ ಮಾಡಿ ಅದನ್ನ ತೆರೆ ಮೇಲೆ ತರುವಂತದ್ದು ಬಹಳ ದೊಡ್ಡ ಪ್ರಯೋಗ. ಆ ಪ್ರಯೋಗ ಕನ್ನಡದಲ್ಲಿ ನಡೆದಿದೆ. ಸೊ ಜನ ಟೀಸರ್ ನೋಡಿರೋಂಥವ್ರು, ಹಾಡ್ ನೋಡಿರೋಂಥವ್ರು, ಮತ್ತೆ ಈಗ ಮುಂದೆ ಐ ಥಿಂಕ್ ನವೆಂಬರ್ ತಿಂಗಳಲ್ಲಿ ನಾವು ಮೊದಲನೇ ವಾರದಲ್ಲಿ ಟ್ರೇಲರ್ ಕೂಡ ಬಿಡುಗಡೆ ಮಾಡ್ತೀವಿ. ಅದೆಲ್ಲ ನೋಡಿದಂಥವ್ರು ಖಂಡಿತವಾಗ್ಲೂ ಇದಕ್ಕೆ ಬೇರೆ ರೀತಿನೇ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ಪ್ರಮೋಷನ್ಸ್ ವಿಚಾರ ಹೇಳ್ದಂಗೆ ರೆಗ್ಯುಲರ್ ಪ್ರಮೋಷನ್ಸ್ಗಳೇನೇನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ನಿಮ್ಗಳದೆಲ್ಲ ಸಹಕಾರ, ಮಾಧ್ಯಮ ಮಿತ್ರಗಳು, ನಿಮ್ಗಳ ಸಹಕಾರ, ಪ್ರೀತಿ ಅವಶ್ಯಕತೆ, ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರ ಆಶೀರ್ವಾದ ಇದೆಲ್ಲ ಅವಶ್ಯಕತೆ ಇದೆ. ಒಬ್ಬ ಸ್ಫೂರ್ತಿ ಅಂತ ಇರ್ತಾರೆ ಸಿನಿಮಾ ಅಂತ ಬಂದಾಗ. ಈಗ ಎಷ್ಟೋ ಜನ ಇವ್ರನ್ನ ನೋಡಿ ನಾನು ಇಂಡಸ್ಟ್ರಿಗೆ ಬಂದೆ, ಇನ್ನೊಬ್ರು ನಟನ್ ನೋಡಿ ಬಂದೆ, ಅಥವಾ ಆ ಹೀರೋಯಿನ್ ನೋಡಿ ನಾನು ಇಂಡಸ್ಟ್ರಿಗೆ ಬಂದೆ ಅಂತ ಹೇಳ್ತಾರೆ. ನಿಮಗೆ ಸ್ಯಾಂಡಲ್ವುಡ್ ನಲ್ಲಿ ಯಾರು ಅದು ತುಂಬಾ ಇಷ್ಟ, ಯಾರು ನಿಮ್ಗೆ ಸ್ಫೂರ್ತಿ ಅಂತ ಹೇಳಿ? ಅಂದ್ರೆ ನಾನು ಬಹುಶಃ ಯಾರಾದ್ರೂ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅಂತ. ಯಾಕೆ ಅಂತಂದ್ರೆ ನಾನೊಬ್ಬ ಅಪ್ಪಟ ತುಮಕೂರಿನ ಹುಡುಗ, ಅಪ್ಪಟ ಕನ್ನಡ ಹುಡುಗ. ನಾನು ಕನ್ನಡ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದಿರುವಂಥವನು. ಕನ್ನಡದಲ್ಲಿ ಮೊದಲನೇದಾಗಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಇವತ್ತು ಬರ್ತಿರುವಂತ ಹೊಸಬ್ರು ನನ್ನ ವಯಸ್ಸಿನ ಬೇರೆ ಬೇರೆ ಹೀರೋಗಳೇನಿದ್ದಾರೆ ಅಲ್ಲಿವರೆಗೂ ಎಲ್ಲರ ಚಿತ್ರಗಳನ್ನ ನಾನು ನೋಡ್ತಾ ಬೆಳೆದಿದ್ದೀನಿ. ನನಗೆ ಎಲ್ಲರೂ ಇಷ್ಟ ಆಗ್ತಾರೆ. ಒಳ್ಳೆ ಕೆಲಸ ಮಾಡುವಂಥವ್ರು, ಒಳ್ಳೆ ಸಿನಿಮಾಗಳು ಮಾಡಿರುವಂಥವ್ರು ಎಲ್ಲರೂ ನನಗೆ ಇಷ್ಟನೇ. ಎಲ್ಲರಿಂದ ಏನೋ ಒಂದು ಕಲ್ತಿರ್ತೀವಿ, ಏನೋ ಒಂದು ತಗೊಂಡಿರ್ತೀವಿ. ಯಾರೋ ಹೇಳಿದ್ದು ಎಲ್ಲೋ ಓದಿದ್ ಜ್ಞಾಪಕ, ನಾಲೆಡ್ಜ್ ಕಮ್ಸ್ ಫ್ರಮ್ ಎವ್ರಿವೇರ್, ಯು ಹ್ಯಾವ್ ಟು ಜಸ್ಟ್ ಎಕ್ಸೆಪ್ಟ್ ಇಟ್ ಅಂತ. ಅಂದ್ರೆ ಎಲ್ಲಾ ಕಡೆಯಿಂದ ಬರ್ತಿರುತ್ತೆ ನಿಮಗೆ ಜ್ಞಾನ, ಅದನ್ನ ತಗೊಳ್ಳೋಂತ ಮನಸ್ಥಿತಿ ನಮ್ಗಿರಬೇಕು ಅಂತ. ಸೊ ನಮಗಿಂತ ಚಿಕ್ಕ ವಯಸ್ಸವರಿಂದನೂ ನಾವೇನೋ ಕಲಿಯೋದಿರುತ್ತೆ, ನಮ್ಗಿನ್ನ ದೊಡ್ಡವರಿಂದನೂ ಕಲಿಯೋದಿರುತ್ತೆ. ಸೊ ಎಲ್ಲರನ್ನು ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ಬೋದು, ಎಲ್ಲರನ್ನು ನೋಡಿ ಪ್ರೇರೇಪಿತನಾಗಿದ್ದೀನಿ ಅಂತ ಹೇಳ್ಬೋದು. ಒಳ್ಳೆ ಚಿತ್ರಗಳನ್ನ ನೋಡಿ ಅದ್ರಲ್ಲಿ ನಾನು ಭಾಗಿಯಾಗಿರ್ಬೇಕು ಅನ್ನುವಂತ ಆಸೆಯಿಂದ ಬಂದಿರುವಂತದ್ದು. ಆದ್ರೆ ನನಗೆ ನಾನ್ ನಟ ಆಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡು, ಯಾಕೆ ಆದ್ರಿ ಯಾವ ಬೇಸ್ ಮೇಲೆ ಬಂದ್ರಿ ನೀವು ಅಂತ ನನಗೆ ನಾನೊಬ್ಬ ನಟ ಆಗಬಹುದು ಅನ್ನೋಂತ ಒಂದು ಪರಿಕಲ್ಪನೆನೂ ಇರಲಿಲ್ಲ. ನನಗೆ ಚಿತ್ರರಂಗ ಅಂತಂದ್ರೆ ಒಂದು ಆಕರ್ಷಣೀಯವಾದಂತ ಒಂದು ರಂಗವಾಗಿ ಕಾಣ್ತಾ ಇತ್ತು, ಒಂದು ಮ್ಯಾಜಿಕ್ ಅನ್ನೋ ತರ ಕಾಣ್ತಾ ಇತ್ತು. ಸೊ ಈ ಮ್ಯಾಜಿಕ್ ಅಲ್ಲಿ ನಾನು ಭಾಗಿಯಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಇದ್ದಿದ್ದು. ಅದು ಕಲಾವಿದನಾಗಿರ್ತೀನ, ಅಥವಾ ತಂತ್ರಜ್ಞನಾಗಿರ್ತೀನ, ಅಥವಾ ನಿರ್ಮಾಪಕನಾಗಿರ್ತೀನ, ಅಥವಾ ಇನ್ನ ಒಂದು ಗಾಯನ ರೂಪದಲ್ಲಿರ್ತೀನ, ಗಾಯಕನ ರೂಪದಲ್ಲಿರ್ತೀನ ಗೊತ್ತಿಲ್ಲ. ಆದ್ರೆ ನಾನು ಈ ಒಂದು ಕಲೆಗೆ ಸಂಬಂಧಪಟ್ಟಿರುವಂತಹ ಒಂದು ಇದರಲ್ಲಿ ಮಾಧ್ಯಮದಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಅಷ್ಟೇ ಇತ್ತು ತಲೆಯಲ್ಲಿ. ನಾನೊಬ್ಬ ಹೀರೋ ಆಗಬಹುದು, ನಟ ಆಗಬಹುದು ಅನ್ನೋಂಥ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಅಂದ್ರೆ ಒಂದು ವಯಸ್ಸಿನ ನಂತರ ನೋಡಿದಂಥವ್ರು ಅವಾಗೆಲ್ಲ ಸ್ವಲ್ಪ ಫೇಸ್ಬುಕ್ ಟ್ರೆಂಡಿಂಗ್ ಬರಕ್ ಶುರು ಆಯ್ತು. ಒಂದು 2014, 15, 16 ಸಂದರ್ಭಗಳಲ್ಲಿ ಅವಾಗ ಏನಾದ್ರು ಫೋಟೋಗಳು ಅವು ಈ ತರದೆಲ್ಲ ಹಾಕಿದ್ರೆ ಯಾರ್ಯಾರೋ ಎಲ್ಲಿಂದನೋ ಸಂಪರ್ಕಗಳು ಮಾಡೋರು, ಸಿನಿಮಾ ಮಾಡ್ತೀರಾ ಅಂತ ಎಲ್ಲ. ಸೊ ಆ ಥರದ್ದೊಂದಷ್ಟು ಚರ್ಚೆಗಳಾದಾಗ ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೋದ, ತೆರೆ ಮೇಲೆ ಕಾಣಿಸ್ಕೊಳ್ಳೋ ಅಷ್ಟು ಪ್ರೆಸೆಂಟಬಲ್ ಆಗಿದೆಯಾ ಈ ಮುಖ ಅನ್ನೋಂಥ ಥಾಟ್ಸ್ಗಳು ಅವಾಗ ಬರಕ್ ಶುರು ಆಯ್ತು. ಆ ರೀತಿ ಆಲೋಚನೆಗಳು ಅವಾಗ ಬರಕ್ ಶುರು ಆಯ್ತು. ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂತ ತಯಾರಿ, ಏನೇ ಮಾಡಿದ್ರು ತಯಾರಿ ಇದ್ದೇ ಮಾಡಬೇಕು ಅನ್ನೋ ನನ್ನ ನಂಬಿಕೆ. ಯಾರು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಒಂದು ತಯಾರಿ ಅನ್ನೋದು ಬಹಳ ಮುಖ್ಯ ಅನ್ನೋದು ನನ್ನ ನಂಬಿಕೆ. ಸೊ ಆ ತಯಾರಿಗಳೇನ್ ಮಾಡ್ಕೋಬೇಕು ಕಳೆದ 5-6 ವರ್ಷಗಳಿಂದ ಆ ತಯಾರಿ ಆಯ್ತು. ಸೂಪರ್ ಸೂಪರ್. ಆಶಿಕಾ ರಂಗನಾಥ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಹೇಗಿತ್ತು? ಸಿಂಪಲ್ ಸುನಿ ಅವರ ಡೈರೆಕ್ಷನ್, ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ, ಒಳ್ಳೆ ಮೆಮೊರಿ ಶೇರ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ. ಒಂದು ಆಶಿಕಾ ಅವರು ನಮ್ಮ ಅವ್ರು ಕೂಡ ತುಮಕೂರು, ಅವ್ರು ಹುಟ್ಟಿರೋದು ಹಾಸನ, ಆದ್ರೆ ಅವ್ರು ಬೆಳೆದಿರೋದು ಎಲ್ಲ ಅವ್ರ ತಂದೆ ಊರೂರು ಎಲ್ಲ ಹೊನ್ನೊಡಕೆ ಹತ್ರ.
ಬಟವಾಡಿ ತುಮಕೂರಲ್ಲಿ ಅವರ ಮನೆ. ಸೊ ಅವರು ತುಮಕೂರಿನವರು ಅನ್ನೋದು ಖುಷಿ. ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ತುಮಕೂರು ಪಕ್ಕ ದಾಬಸ್ಪೇಟೆ ಅವರ ಎಲ್ಲರ ಜೊತೆ ವರ್ಕ್ ಮಾಡಿದ್ ಬಹಳ ಖುಷಿ ಆಯ್ತು. ಅಂದ್ರೆ ಮೊದಲನೇ ಚಿತ್ರಕ್ಕೆ ಇಂಥ ಒಳ್ಳೆ ನಿರ್ದೇಶಕರು, ಒಳ್ಳೆ ನಟಿ, ಇವ್ರ ಜೊತೆ ಕೆಲಸ ಮಾಡುವಂತ ಅವಕಾಶಗಳು ಬಹಳ ಅದೃಷ್ಟ ಅಂತ ಹೇಳ್ಬೋದು. ಇಬ್ರು ಅಷ್ಟೇ. ಆಮೇಲೆ ಬಹಳಷ್ಟು ವಿಚಾರಗಳಲ್ಲಿ ನಮ್ಗೆ ಸಣ್ಣ ಪುಟ್ಟದು ಕೆಲವೊಂದು ಗೊತ್ತಿರೋದಿಲ್ಲ. ಅದನ್ನ ಆಶಿಕ್ ಅವ್ರು ಹೇಳುವಂಥದ್ದು, ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಸರ್ ಹೇಳುವಂಥದ್ದು ಎಲ್ಲ ಪಾಪ ಮಾಡಿದ್ದಾರೆ. ಅವರಿಬ್ಬರಿಗೂ ನಾನು ಯಾವತ್ತಿದ್ರೂ ಧನ್ಯವಾದ ಪೂರ್ವಕವಾಗಿನೇ ನಾನು ಇರ್ತೀನಿ. ಓಕೆ, ನಿಮ್ಮನ್ನ ನೋಡಿದ್ರೆ ತೆಲುಗು ನಟ ಅಂತ ಅನ್ಸುತ್ತೆ ನಮ್ಗೆ. ಯಾರು ಹೇಳಿಲ್ವಾ ನಿಮ್ಗೆ ಆತರ ಇದೀರಾ ನೀವು, ತೆಲುಗು ಸ್ಟಾರ್ ತರ ಇದೀರಾ ಅಂತೆಲ್ಲ ಹೇಳಲ್ವಾ ನಿಮ್ಗೆ? ನನಗೆ ತುಂಬಾ ಜನ ಅದನ್ನ ಹೇಳಿದ್ದಾರೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ತುಮಕೂರು ಅಪ್ಪಟ ಕನ್ನಡದ ಹುಡುಗ ಅಂತ. ನಾನು ಇನ್ಫ್ಯಾಕ್ಟ್ ಒಂದು ವಾರದ ಹಿಂದೆ 8ನೇ ತಾರೀಕು ಅನ್ಸುತ್ತೆ, 10 ದಿನದ ಹಿಂದೆ ನಾವು ಹೈದರಾಬಾದ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ವಿ. ಅಲ್ಲಿ ಹಾಡು ಬಿಡುಗಡೆ ಮಾಡಿದ್ವಿ, ಕನ್ನಡ ಮತ್ತು ತೆಲುಗಿನಲ್ಲಿ ಗತವೈಭವ ಬರ್ತಿರೋದು. ಸೊ ಅಲ್ಲಿ ಹೈದರಾಬಾದ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಅಲ್ಲಿ ಅವರು ನಮ್ಮವರೇ ನೀವು ಮನವ ತೆಲುಗು ವಾಳೆ ಅನ್ನೋ ತರ ಮಾತಾಡಿದ್ರು. ನಾನು ಇಲ್ಲ, ನಾನು ಕನ್ನಡದ ಹುಡುಗ, ಆದ್ರೆ ಪ್ರಯತ್ನ ಪಟ್ಟು ಒಂದ್ ಸ್ವಲ್ಪ ತೆಲುಗು ಮಾತಾಡೋ ಪ್ರಯತ್ನ ಪಡ್ತೀನಿ ಅಂತ ನಾನು ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ಭಾಷೆಯನ್ನ, ಅಲ್ಲಿನ ಜನರನ್ನ, ಅಲ್ಲಿನ ಒಂದು ಕಲ್ಚರ್ ಏನಿದೆ ಅದನ್ನ ಗೌರವಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ತೆಲುಗು ಮಾತಾಡೋಂತ ಒಂದು ಪ್ರಯತ್ನನೂ ಮಾಡಿ. ಮುಖ್ಯವಾಗಿ ತೆಲುಗಿನಲ್ಲಿ ನಾವು ಇದನ್ನ ಅಪ್ಪಟ ಕನ್ನಡದಲ್ಲೇ ಮಾಡಿರುವಂತ ಸಿನಿಮಾ. ಆದ್ರೆ ಸಿನಿಮಾ ಕಥೆ ಕೇಳಿದಾಗ್ಲೇನೆ ಕೆಲವರು ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನ್ ಕೊಟ್ರು ಅಂತಂದ್ರೆ, ಇಲ್ಲ ಇದು ಪುನರ್ಜನ್ಮದ ಕಥೆ, ಒಂದ್ ಕಡೆ ಈ ದೇವಲೋಕದ ಅಂಶಗಳು, ಈ ಸನಾತನ ಧರ್ಮದ ಅಂಶಗಳು ಮತ್ತು ಈ ಪುನರ್ಜನ್ಮದ ಆಸ್ಪೆಕ್ಟ್ ಏನಿದೆ, ಇದು ಕನ್ನಡದ ಜೊತೆಗೆ ತೆಲುಗಿನಲ್ಲೂ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ, ಒಂದು ಸೌತ್ ಇಂಡಿಯನ್ ಕಲ್ಚರ್ ಇದೆ. ಸೊ ತೆಲುಗಿನಲ್ಲೂ ಮಾಡಿ ಅಂತ ಹೇಳಿ ಅಭಿಪ್ರಾಯಗಳನ್ನ ಕೊಟ್ಟು, ಆದ್ರೆ ನಾವು ಆ ಹಂತದಲ್ಲಿ ನಾವೆಲ್ಲ ಕನ್ನಡದವರು, ನಾವು ಕನ್ನಡ ಮಾಡೋಣ ಅಂತ ಹೇಳಿ ಕನ್ನಡ ಪ್ರಾರಂಭ ಮಾಡಿದ್ವಿ. ಒಂದು 30-40% ಅಷ್ಟು ಚಿತ್ರೀಕರಣ ಆದ್ಮೇಲೆ ಫುಟೇಜ್ ನ ನೋಡಿದಂತವ್ರು, ಇಷ್ಟು ವೈಭವವಾಗಿ ಮಾಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಿದ್ದೀರಾ, ಇಷ್ಟು ಒಳ್ಳೆ ಫುಟೇಜ್ಗಳು ಬರ್ತಾ ಇದೆ, ನೀವೇನಿಗೆ ಬೇಲಿ ಹಾಕೊಂಡು ನೀವೇ ಇಲ್ಲ ಇಷ್ಟರಲ್ಲೇ ಮಾಡ್ತೀನಿ ಅಂತ ಯಾಕೆ ನೀವು ಬೇಲಿ ಹಾಕೊಂತ ಇದ್ದೀರಾ? ಹೊರಗಡೆ ಹೋಗಿ ತಗೊಂಡೋಗಿ ಸಿನಿಮಾನ. ಇವತ್ತು ಯಾವ ಸಿನಿಮಾನು ದೊಡ್ಡದು ಚಿಕ್ಕದು ಅಂತ ಹೇಳಿಲ್ಲ. ಸಿನಿಮಾ ಬಿಡುಗಡೆ ಆದ್ಮೇಲೆ ಯಾವ್ದು ಬೇಕಾದ್ರೂ ದೊಡ್ಡದಾಗ್ಬೋದು, ಯಾವ್ದು ಬೇಕಾದ್ರೂ ಚಿಕ್ಕದಾಗ್ಬೋದು. ಸೊ ನೀವು ಬೇಲಿ ಹಾಕೊಳಕ್ ಹೋಗ್ಬೇಡಿ, ಹೋಗಿ ಹೊರಗಡೆ ಅಂತ ಅಭಿಪ್ರಾಯಗಳು ಕೊಟ್ಟರು. ಅದೇ ನಿಟ್ಟಿನಲ್ಲಿ ತೆಲುಗಿನಲ್ಲಿ ಕೂಡ ನಮಗೆ ಡಿಸ್ಟ್ರಿಬ್ಯೂಟರ್ಸ್ಗಳು, ವಿತರಕರು ಮತ್ತೆ ಬೇರೆ ಬೇರೆ ತೆಲುಗು ಚಿತ್ರರಂಗದವರು ನಮ್ಗೆ ಅಭಿಪ್ರಾಯಗಳು ಕೊಟ್ಟರು. ಇಲ್ಲ ಬನ್ನಿ, ನೀವು ತೆಲುಗುಗೆ ಈ ಸಿನಿಮಾ ತಗೊಂಡ್ಬನ್ನಿ, ಚೆನ್ನಾಗಾಗುತ್ತೆ, ಇಷ್ಟು ಅದ್ಧೂರಿಯಾಗಿ ತೆಗೆದು ನೀವು ಬೇರೆ ಬೇರೆ ಭಾಷೆಗಳಲ್ಲೂ ಇದನ್ನ ಬಿಡುಗಡೆ ಮಾಡಿ ಅಂತ. ಅಲ್ಲಿಂದ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಿದ ಮೇಲೆ ನಾವು ತೆಲುಗಿನಲ್ಲಿ ಕೂಡ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಪತ್ರಿಕಾಗೋಷ್ಠಿಗಳೆಲ್ಲ ನಡೆಸಿ ಇದ್ ಮಾಡಿದ್ವಿ. ಅಲ್ಲಿ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ತುಂಬಾ ಅಂತ ಬಾಹುಬಲಿ ಅಂತ ಸಿನಿಮಾಗಳನ್ನ ಎಲ್ಲ ನೋಡಿರೋಂಥವ್ರು ಗತವೈಭವನ ಯಾವ ರೀತಿ ತಗೋಬಹುದು ಅನ್ನೋಂತ ಒಂದು ಕುತೂಹಲ ನಮಗೂ ಇತ್ತು, ಒಂದು ಆತಂಕನೂ ಇತ್ತು. ಆದ್ರೆ ಅಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಪ್ರತಿಕ್ರಿಯೆಗಳು ಬರ್ತಾ ಇದೆ, ಖುಷಿ ಇದೆ. ಆದ್ರೆ ನಾನ್ ತೆಲುಗುನೆಲ್ಲ. ಸೂಪರ್. ದುಷ್ಯಂತ್ ಅವರು ಹೇಗೆ ಕೋಪ ಬರುತ್ತಾ, ಹೇಗಿರ್ತಾರೆ ಅಂತ ಹೇಳಿ, ಈ ಬಾಲ್ಯದಲ್ಲಿದ್ದಾಗ ತುಂಟಾಟ ಮಾಡಿದ್ದು, ಅಪ್ಪನ್ ಜೋಬಿಂದ ದುಡ್ಡು ಕದ್ದಿದ್ದು, ಈ ತರದ್ ಏನಾದ್ರು ಇದೆಯಾ ಮೆಮೊರಿಯಲ್ಲಿ? ಓಡಿಸ್ಕೊಂಡಿದ್ ಬೇಜಾನಿದ್ಯಾ ಅಂತ? ಸ್ಮೈಲ್ ಅಲ್ಲೇ ಆನ್ಸರ್ ಸಿಗ್ತಾ ಇದೆ ನಮ್ಗೆ. 3-4 ಪ್ರಶ್ನೆಗಳು ಕೇಳಿದ್ರಿ ಒಂದೇ ಪ್ರಶ್ನೆ. ಒಂದು ಸಿಟ್ಟು ಬರುತ್ತೆ ಅನ್ನೋದು ಬಂದೇ, ಅಂದ್ರೆ ಉಪ್ಪು ಖಾರ ತಿನ್ನೋ ಜೀವ ಸಿಟ್ಟು ಬರಲ್ಲ ಅಂತ ಹೇಳಿದ್ರೆ ಸುಳ್ಳಾಗಿ. ತುಂಬಾ ಕ್ಯಾಮ್ರಾ ಮುಂದೆ ನಾನು ತುಂಬಾ ಒಳ್ಳೆಯವನು, ತುಂಬಾ ಸಭ್ಯ ಅನ್ನೋ ತರ ಇಲ್ಲ, ನಾನು ಬಹಳ ಪ್ರಶಾಂತ ಮನಸ್ಥಿತಿಯವನು ಅಂತ ಹೇಳ್ಬೋದು. ಆ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ, ಆದ್ರೆ ಅದು ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ದುಡ್ಡು ಕದ್ದಿರೋದು ನೆನಪಿಲ್ಲ ನನಗೆ. ನಾನೇನಕ್ಕೂ ಖರ್ಚೆ ಮಾಡ್ತಿರ್ಲಿಲ್ಲ, ಈಗಲೂ ನನ್ನ ಖರ್ಚು ಕಮ್ಮಿನೇ. ಒದೆ ತಿಂದಿದ್ದೀನ ಅನ್ನೋದು ನಮ್ಮ ಅಕ್ಕ ಒಬ್ಳಿದ್ದು ಪುಣ್ಯಕ್ಕೆ ನಾನೇ ಚಿಕ್ಕವನು, ಹಂಗಾಗಿ ನಮ್ಮ ಅಕ್ಕ ದೊಡ್ಡೋಡಿದಲ್ಲ ಎಲ್ಲ ಏಟ್ ನೀವೇನೇ ಮಾಡ್ರೆ ಅವ್ರಿಗೆ ಸಿಗ್ತಾ ಇತ್ತು. ಇವತ್ತು ಚರ್ಚೆ ಮಾಡಲ್ವಾ ನೀವು ಕುತ್ಕೊಂಡು, ಅವ್ರಿಗೆ ಮದ್ವೆ ಆಗಿದೆ, ನಿನ್ನಿಂದ ನಾನು ಎಷ್ಟು ತಿಂದಿದ್ದೀನಿ ಏಟ್ಗಳು ಅಂತ ಅಕ್ಕ ಹೇಳಲ್ವಾ ನಿಮ್ಗೆ? ಅದೇನ್ ಗೊತ್ತಾ, ನಮ್ ತಂದೆ ತಾಯಿಂದ ನಮ್ಮ ಅಕ್ಕ ತಿಂದಿರ್ಬೋದು, ನಮ್ಮ ಅಕ್ಕನಿಂದ ನಾನ್ ತಿಂದಿದ್ದೆ.
ಓ ಅದು ರಿವರ್ಸ್ ನಿಮ್ಗೆ ಬರ್ತಿತ್ತು, ನಿನ್ನಿಂದ ನಂಗ್ ಬಿತ್ತು ಅಂತ. So, ಆಕೆ ನನಗಿಂತ 4 ವರ್ಷ 4 ತಿಂಗಳು ದೊಡ್ಡವರಿದ್ದಾರೆ. ಸೂಪರ್. ಮದ್ವೆ ಆಗಿದೆ, 2 ಮಕ್ಕಳಿದ್ದಾರೆ, ಒಳ್ಳೆ ಸಂಸಾರ. ಅವರಿಂದ ಏಟ್ ನನಗ್ ತುಂಬಾ ಬಿದ್ದಿದೆ. ಅಪ್ಪ ಮಗಳು ಪ್ರೀತಿ ಜಾಸ್ತಿ ಕೊಡ್ತಿದ್ರ ನಿಮಗ? ಈ ಇಬ್ರು ಕಂಡ್ರೂ ಪ್ರೀತಿ ಜಾಸ್ತಿ. ಬಹುಶಃ ಈಗ ಹೆಣ್ಮಕ್ಳು ದೊಡ್ಡವ್ರ ಆಗ್ತಾ ಆಗ್ತಾ ತಂದೆ ತಾಯಂದಿರ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳ ಮೇಲೆನೆ ಪ್ರೀತಿ ಕಾಳಜಿ ಇರುತ್ತೆ ಅಂತ ನನ್ಗನ್ಸುತ್ತೆ. ನಮ್ಮ ಅಕ್ಕಂಗ್ ಅನ್ಸುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮ ನಿನ್ನೆ ಜಾಸ್ತಿ ಇಷ್ಟಪಡ್ತಾರೆ ಅಂತ. ನನಗನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಇಬ್ರು ಅವ್ರನ್ನೇ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಮನೇಲಿ ಮದ್ವೆ ಗಿದ್ವೆ ಆಗಿ ಅಂತೆಲ್ಲ ಹೇಳಲ್ವಾ ನಿಮ್ಗೆ? ಹೇಳ್ತಾರೆ, ಆ ಒತ್ತಡ ಇದ್ದೇ ಇರುತ್ತೆ. ಆದ್ರೆ ಅವ್ರಿಗೂ ಗೊತ್ತು ಇಲ್ಲಿ ಏನೋ ಒಂದ್ ಸಾಧಿಸೋದಕ್ಕೆ ಹೋಗಿದ್ದಾನೆ, ಅವಂದೇ ಆದಂತ ಒಂದ್ ಹೆಸರು ಮಾಡ್ಬೇಕು, ಸ್ವಂತ ಐಡೆಂಟಿಟಿ ಏನೋ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿರೋದು. ಇಲ್ಲಾಂದ್ರೆ ಬೇರೆ ಬೇರೆ ರಂಗಗಳಿತ್ತು ಬೆಳೆಯೋದಕ್ಕೆ ಮಾಡೋದಕ್ಕೆ, ಆದ್ರೂ ಸಿನಿಮಾ ರಂಗದಲ್ಲೇ ಬರಬೇಕು ಅನ್ನೋ ಉದ್ದೇಶ, ಒಂದ್ ಕನಸು, 7-8 ವರ್ಷಗಳ ಪರಿಶ್ರಮ, ಒಂದ್ ಒಳ್ಳೇದಾಗ್ಲಿ ಆಮೇಲೆ ಮುಂದೆ ನೋಡೋಣ ಅನ್ನೋ ಭಾವ. ಹೇಗಿರ್ಬೇಕು ಸರ್ ನಿಮ್ಮನ್ನ ಮದ್ವೆ ಆಗುವಂತ ಹುಡುಗಿ? ನಿಮ್ಗೆ ಒಂದ್ ಡ್ರೀಮ್ ಅಂತ ಇದ್ದೇ ಇರುತ್ತೆ, ನಿಮ್ಗೆ ಇದೆಯಾ? ಅಲ್ಲ ಎಲ್ಲಾ ಹೇಳೋಂಗೆ ಹುಡುಗಿ ಆಗಿದ್ರೆ ಸಾಕು ಅಂತೇಳಿ, ಬೇರೆ ಆಲ್ಮೋಸ್ಟ್ ಎಲ್ಲಾರು ಹೇಗೆ ಹುಡುಗಿ ಆಗಿದ್ರೆ ಸಾಕು ಅಂತ, ಅದಕ್ಕೆ ನಾನೇ ಮೊದ್ಲೇ ಹೇಳ್ಬಿಟ್ಟೆ. ದಿಢೀರ್ ಅಂತ ಕೇಳಿದ್ರೆ ಯೋಚನೆ ಮಾಡಿಲ್ವಲ್ಲ? ಇನ್ನು ಯೋಚನೆ ಮಾಡ್ಲಿಲ್ವಾ? ಹಂಗಾರೆ ಲವ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ನಾವು ಬರೀ ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಲವ್ ಎಲ್ಲ ಮಾಡಿಲ್ವಾ? ಲವ್, ಬ್ರೇಕಪ್, ಮೇಡಮ್ ಟೈಮೇ ಸಿಗ್ಲಿಲ್ಲ. ಬ್ರೇಕಪ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ. ಏನ್ ಗೊತ್ತಾ ಸಮಸ್ಯೆ, ಈ ಒಂದ್ ಜನರೇಷನ್ ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ, ತಂದೆ ತಾಯಂದಿರು ಒಂದು ವಯಸ್ಸಲ್ಲೂ ನಮ್ಗೆ ಈ ಪ್ರೀತಿ ಮಾಡೋಂತ ವಯಸ್ಸಿನಲ್ಲಿ ಎದುರಿಸ್ತಾರೆ. ಅಂತವೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ನ್ ಮಗ ನೋಡು, ಇವ್ರು ನೋಡು, ಹಂಗೆಲ್ಲ ಆದ್ರೆ ಅಷ್ಟೇ, ಹಂಗಿರಲ್ಲ, ಮನೆಯಿಂದ ಆಚೆ ಹಾಕ್ಬಿಡ್ತೀವಿ, ಹಿಂಗೆ ಅಂತ ಎದುರಿಸ್ತಾರೆ. ಅದೆಲ್ಲ ಆ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂತಾರೆ, ನಾವ್ ಹಂಗಿರ್ಬಾರ್ದು ಹಿಂಗಿರ್ಬಾರ್ದು ಅನ್ಕೊಂಡಿರ್ತೀವಿ. ಒಂದ್ ವಯಸ್ಸಲ್ಲಿ ಆದ್ಮೇಲೆ ಒಂದ್ 27, 28 ಎಲ್ಲ ಯಾರನ್ನು ನೋಡ್ಲಿಲ್ವಾ? ಅದನ್ನ ನೋಡಕ್ ನೀವೇ ತಾನೇ ಬಿಡ್ಲಿಲ್ಲ. ಅವರೇ ಕೇಳ್ತಾರೆ, ಯಾರು ಸುಮ್ನಿದ್ರಿ, ಬೇಡ ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅವ್ರು ನೋಡ್ಬೇಡ, ಇವ್ರು ನೋಡ್ಬೇಡ ಅಂತ. ನಾವು ಕೆಲ್ಸ ಇದು ಅಷ್ಟೇ, ಓದ್ಬೇಕು, ಕೆಲ್ಸ ಮಾಡ್ಬೇಕು, ನಮ್ದೇನೋ ಸಾಧಿಸ್ಬೇಕು ಅಂತ ಅಷ್ಟೇ ಗುರಿ ಇಟ್ಕೊಂಡು ಕೆಲಸ ಮಾಡಿರ್ತೀವಿ. ಅದಾದ್ಮೇಲೆ ಏನು ನೋಡ್ಲಿಲ್ವಾ, ಇಲ್ಲ ನೋಡ್ಕೊಳ್ಳಿಲ್ವಾ ಅಂದ್ರೆ ಅದನ್ನ ಅವಾಗ್ಲೇ ಹೇಳಿದ್ರೆ ನೋಡ್ಕೊಂತ ಇದ್ವಿ. ಇವಾಗ ಹೇಳಿದ್ರೆ ಈಗ ಸರ್ ಯಾರಾದ್ರೂ ಕಾಲೇಜ್ ಇಂದ ಬಂದಾಗ ಒಂದು ಅವರೇ ನಿಮ್ಮನ್ ಬಂದು ಪ್ರಪೋಸ್ ಮಾಡಿದ್ದಿರುತ್ತೆ, ನಿಮ್ಗೆ ಯಾರೋ ನೋಡಿದಾಗ ಒಂದು ಕ್ರಶ್ ಅಂತ ಆಗಿರುತ್ತೆ. ಏನು ಆಗಿಲ್ಲ ಅಂದ್ರೆ ಅದು ಏನು ಆಗಿಲ್ಲ ಅಂದ್ರೆ ಇವ್ನಿಗೇನೋ ಸಮಸ್ಯೆ ಇದೆ ಅಂತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತಾರೆ. ಅಂದ್ರೆ ನೋಡಕ್ಕೆ 100 ಜನ ಇಷ್ಟ ಆಗಿರ್ಬೋದು, ಇಷ್ಟಪಟ್ಟವ್ರನ್ನೆಲ್ಲ ಮದುವೆ ಆಗಕ್ಕೆ ಖಂಡಿತ ಆಗಲ್ಲ, ಹಂಗಂತ ಅವ್ರ ಜೊತೆ ಮುಂದುವರಿಯಕ್ಕೂ ಆಗೋದಿಲ್ಲ. ಸೊ ಅದು ಬೇರೆ, ಇದು ಬೇರೆ. ಆ ತರದ್ದು ಅವಕಾಶಗಳು ಸಿಗ್ಲಿಲ್ಲ. ಅಂದ್ರೆ ಬೇರೆಯವರು ಬಂದು ಕೇಳಿರೋಂಥದ್ದು ಉಂಟು, ಆದ್ರೆ ಅವ್ರಿಗೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಅನ್ಸುತ್ತೆ. ನನ್ ಬಗ್ಗೆ ಗೊತ್ತಿರೋರು ಗೊತ್ತು, ಬರೀ ಕೆಲಸ ಬೋರಿಂಗ್ ಅಂತ. ಈ ಪಾರ್ಟಿ, ಟ್ರಾವೆಲ್, ಇದೆಲ್ಲರೂ ಟ್ರಾವೆಲ್ ಇಷ್ಟ, ತುಂಬಾ ಇಷ್ಟ. ಆದ್ರೆ ಸಮಯ ಸಿಗೋದು ಕಮ್ಮಿ. ಸೂಪರ್. ಪ್ರತಿಯೊಬ್ಬರ ತಂದೆ ತಾಯಿನೂ ಕೂಡ ತನ್ನ ಮಕ್ಕಳಿಗೋಸ್ಕರನೇ ತ್ಯಾಗ ಮಾಡ್ತಿರ್ತಾರೆ. ತನ್ನ ಏನೇ ಮಾಡಿದ್ರು ತನ್ನ ಮಕ್ಕಳಿಗೋಸ್ಕರ ಅಂತ ಮಾಡ್ತಿರ್ತಾರೆ. ಅಪ್ಪ ಈ ಕಡೆ ಸಮಾಜ ಸೇವೆ ಅನ್ನೋದು ಕೂಡ ಒಂದ್ ಕಡೆ ಮನೆ ಕಡೆ ಇರ್ಬೇಕು. ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರು? ಅಂಡ್ ರಾಜಕಾರಣ ಅಂತ ಬಂದಾಗ ಅಲ್ಲೇ ಅವ್ರಿಗೆ ಅವಮಾನಗಳು, ಸನ್ಮಾನಗಳು, ಬಾಯಿಗೆ ಬಂದ ಜನ ಬೈಯೋದು, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಮಗನಾಗಿ ನೀವು ಅದನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತಾ ಇದ್ರಿ ಅಂತ ಹೇಳಿ? ಅಂದ್ರೆ ನಾನು 3 ವರ್ಷ ವಯಸ್ಸಿದ್ದಾಗ ನಮ್ಮ ತಂದೆಯವರು ಆಲ್ರೆಡಿ ಮೊದಲನೇ ಚುನಾವಣೆ ಗೆದ್ದಿದ್ರು. ಅವತ್ತು ಅವ್ರಿಗೆ ಅಧಿಕಾರ ಸಿಕ್ಕಿದ್ದು. ಬಹುಶಃ ಕಳೆದ 26-27 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದಾರೆ. ಒಂದು ಸಲನೂ ಕಟ್ಟಾಗಿಲ್ಲ, ಸತತವಾಗಿ. ಎಲ್ಲೋ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅಲ್ವಾ? ಹೌದು. ಈಗ ನೀವ್ ಯಾರಾದ್ರೂ ಈ ಗ್ರಾಮ ಪಂಚಾಯತಿ, ನಿಮ್ ಊರುಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದ್ರೆ ಅಲ್ಲೋಗಿ ನೀವು ಕೇಳಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಕೇಳಿ, 1 ಸಲ ಗೆದ್ದು 2ನೇ ಸಲ ಗೆಲ್ಲೋದು ಎಷ್ಟು ಕಷ್ಟ ಅಂತ. ಅಂತದ್ರಲ್ಲಿ ಒಬ್ಬ ವ್ಯಕ್ತಿ 6 ಬಾರಿ ಗೆದ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರಲ್ಲಿ ಏನೋ ಒಂದು ಒಳ್ಳೆತನ ಇರಬೇಕು, ಏನೋ ಅಷ್ಟು ಸೇವೆ ಮಾಡಿರ್ಬೇಕು. ಬೇರೆ ಬೇರೆ ಚಿಹ್ನೆಗಳಿಂದ, ಯಾವ್ದೋ ಒಂದು ಪಾರ್ಟಿ ಹೆಸರು ಇನ್ನೊಂದು ಹೆಸರಿಂದ ಗೆದ್ದಿದ್ದಾರೆ ಅನ್ನೋಕ್ಕೆ ಒಂದೇ ಚಿಹ್ನೆಯಿಂದನೂ ಅಲ್ಲ, 3 ಚಿಹ್ನೆಗಳು, ಬೇರೆ ಬೇರೆ ಚಿಹ್ನೆಗಳಿಂದ ಏನೋ ಒಂದು ಶ್ರಮ ಇರುತ್ತೆ, ಕಷ್ಟಪಟ್ಟಿರ್ತಾರೆ, 4 ಜನಕ್ಕೆ ಸಹಾಯ ಮಾಡಿರ್ತಾರೆ, ಒಳ್ಳೆ ಹೆಸರುಗಳನ್ನ ಉಳಿಸ್ಕೊಂಡು ಹೋಗಿರ್ತಾರೆ. ಅದರಿಂದ ಆ ಲಾಂಜಿವಿಟಿ ಅನ್ನೋದು ಬರುತ್ತೆ. ಯಾವುದೇ ರಂಗ ಆಗಿರ್ಬೋದು, ಚಿತ್ರರಂಗದಲ್ಲೂ ಅಷ್ಟೇ. ಈಗ ಸುಮಾರು ಜನ 25, 30, 40 ವರ್ಷಗಳಿಂದ ಇದಾರೆ ಅಂದ್ರೆ ಅವರಿಂದ ಏನೋ ಒಂದು ಕಲಿಯೋದು ಇರುತ್ತೆ. ಅವ್ರು ಏನೋ ಒಂದು ಪರಿಶ್ರಮ ಮಾಡಿರ್ತಾರೆ, ಏನೋ ಒಂದು ಸರಿಯಾಗಿ ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್ ರೈಟ್. ಯಾವುದೋ ಒಂದು ವಿಚಾರನ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಿರ್ತಾರೆ, ಸರಿಯಾಗಿ ಮಾಡ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ಅವ್ರು ಅಷ್ಟು ವರ್ಷ ಸಸ್ಟೈನ್ ಆಗಿರ್ತಾರೆ. ಸೊ ಅದ್ ಯಾವುದೇ ಫೀಲ್ಡ್ ಆಗಿರ್ಬೋದು, ನೀವು ಯಾವ್ದೋ ಒಂದು ಉದ್ಯಮದಲ್ಲಿ ಇರ್ತೀರಾ, ಒಂದು ರಂಗದಲ್ಲಿ ಇರ್ತೀರಾ, ಅಲ್ಲಿ ಸುದೀರ್ಘ ಕಾಲ ಏನೋ ಒಂದು ಉಳ್ಕೊಂಡಿದ್ದೀರಾ ಅಂದ್ರೆ ನೀವೇನೋ ಸರಿಯಾಗಿ ಮಾಡ್ಕೊಂಡ್ ಬಂದಿರ್ತೀರಾ. ಸೊ ಅದನ್ನ ನಾನು ನೋಡಿದೀನಿ. ಮೊದಲನೇದಾಗಿ ಡಿಸಿಪ್ಲಿನ್.
ನಮ್ಮ ತಂದೆಯವರಿಂದ, ನನ್ನ ತಂದೆ ತಾಯಿ ಇಬ್ಬರಿಂದನೂ ನಾನು ಕಲ್ತಿರೋದು ಡಿಸಿಪ್ಲಿನ್. ಅವರು ಇನ್ನೂ ನಾನು ಕಲ್ತು ಬಿಟ್ಟಿದ್ದೀನಿ ಪೂರ್ತಿ ಅಂತ ಹೇಳಲ್ಲ, ಕಲಿಯೋ ಪ್ರಯತ್ನದಲ್ಲೇ ಇನ್ನೂ ಇದ್ದೀನಿ. ರಾತ್ರಿ 1 ಗಂಟೆಗೆ ಮಲಗಲಿ, 2 ಗಂಟೆಗೆ ಮಲಗಲಿ, 12 ಗಂಟೆಗೆ ಮಲಗಲಿ, ಬೆಳಗ್ಗೆ 4:15 ಎದ್ದೇಳೋದು, ಬೆಳಿಗ್ಗೆ ಶಟಲ್ ಆಡೋದು, ವಾಕಿಂಗ್ ಮಾಡೋದು, ಫಿಟ್ನೆಸ್ಗೆ ಅವ್ರು ಏನು ಟೈಮ್ ಕೊಡ್ತಾರೆ, ಅದಾದ ನಂತರ ಅವರು ಪ್ರತಿದಿನ ಜನತಾ ದರ್ಶನ ಮಾಡೋದು, ಯಾವ ರೀತಿ ಜನಕ್ಕೆ ಯಾವುದೋ ಊರಿಂದ ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ ಅವ್ರನ್ನ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ಮಾತಾಡಿಸ್ತಾರೆ. ಎಲ್ಲರಿಗೂ ಒಂದೇನೋ ಅಭಿಪ್ರಾಯ ಇರುತ್ತೆ. ಒಬ್ಬರು ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಒಂದು ಭಯ ಇರುತ್ತೆ, ಒಂದು ಅಂಜಿಕೆ ಇರುತ್ತೆ, ಒಂದು ಆತಂಕ ಇರುತ್ತೆ. ಅದನ್ನ ಹೋಗ್ಲಾಡಿಸಿ, ನೀನು ಯಾರೋ ದೊಡ್ಡವನ ಹತ್ರ ಮಾತಾಡ್ತಿಲ್ಲ, ನಾನು ನೀನು ಒಂದೇ ಮಟ್ಟದಲ್ಲಿದ್ದೀವಿ, ನೀನು ಆರಾಮಾಗಿರು ಅನ್ನೋಂಥ ಭಾವನೆ ಬಾಯ್ಬಿಟ್ಟು ಹೇಳದಲ್ಲೇ ಫೀಲ್ ಮಾಡಿಸೋದು ತುಂಬಾ ದೊಡ್ಡದು ಅಂತ ನನಗೆ ಅನ್ಸಿಕೆ. ನಾನು ಇದನ್ನ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅವ್ರನ್ನ ನಾವು ಹೋಗಿ ಭೇಟಿ ಆದಾಗ ನಾವು ಒಬ್ಬ ಸೂಪರ್ ಸ್ಟಾರ್ನ ಭೇಟಿ ಆಗಿದೀವಿ ಅಂತ ಅನ್ನಿಸ್ತಿರ್ಲಿಲ್ಲ ನಮಗೆ. ಸಾಧಾರಣವಾಗಿ ಕುತ್ಕೊಂಡು ಹಂಗಮ್ಮ ಹಿಂಗಮ್ಮ ಅನ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡಿಸಿ ಸ್ವಲ್ಪ ನಮ್ಗೇನೋ ಒಂದು ಕ್ವಶನ್ಸ್ಗಳು ಕೇಳ್ಕೊಂಡು ಒಂಥರ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡಿಸ್ತಾ ಇದ್ರು. ಸೊ ಅದು ಬಹಳ ಮುಖ್ಯ. ಅದು ಒಬ್ಬ MLA ಇರ್ಬೋದು, ಒಬ್ರು ಚೀಫ್ ಮಿನಿಸ್ಟರ್ ಇರ್ಬೋದು, ಒಬ್ಬ ದೊಡ್ಡ ಸೆಲೆಬ್ರಿಟಿ ಇರ್ಬೋದು, ಸೂಪರ್ ಸ್ಟಾರ್ ಇರ್ಬೋದು, ಅಥವಾ ಯಾವುದೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ನಾವು ಇನ್ನೊಬ್ಬರಿಗೆ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಅದೆಲ್ಲ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಒಂದು ಭಯ ಇರುತ್ತೆ, ಗತವೈಭವ ಭಯ. ನೀವೆಷ್ಟೇ ಚೆನ್ನಾಗಿ ಮಾಡಿದಿರೋ ಗೊತ್ತು, ಜನ ಅದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತು, ಆದ್ರೂ ಕೂಡ ನಿಮ್ಮಲ್ಲಿ ಡವಡವ 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 ಅಂತ ಇರುತ್ತೆ. ಆ ಡವಡವದ ಸ್ಟೋರಿ ಹೇಳೋದಾದ್ರೆ, ಅಂದ್ರೆ ನನ್ನ ಆತಂಕ ಅಂತ ಏನಾದ್ರು ಇದ್ರೆ ಅದು ನಾವು ಹೆಚ್ಚಿನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಅನ್ನೋದು ಹೋರಾಟ ಅಷ್ಟೇ. ಬಿಟ್ರೆ ನೋಡಿರೋಂಥ ಪ್ರೇಕ್ಷಕರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಭಯ ಇಲ್ಲ ಅಂತ ಅನ್ಸುತ್ತೆ. ನೀವು ಅದನ್ನ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂತಿರೋ ಅಥವಾ ಅತಿಶಯೋಕ್ತಿ ಅಂತ ಅನ್ಕೊಂತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನೋಡಿರೋಂಥ ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ವರ್ಷದಲ್ಲಿ 250 ಸಿನಿಮಾಗಳು ಬಿಡುಗಡೆ ಆಗ್ಬೋದು, ಅದ್ರಲ್ಲಿ ಇದೊಂದಲ್ಲ, ಇದೇನೋ ವಿಭಿನ್ನ ಅನ್ನುವಂಥ ಭಾವನೆ ನೋಡುವಂತ ಪ್ರೇಕ್ಷಕರಿಗೆ 100% ಆ ರೀತಿಯ ಭಾವನೆ ಇರುತ್ತೆ. ಆದ್ರೆ ಜನಕ್ಕೆ ತಲುಪಿಸ್ಬೇಕು, ಹೆಚ್ಚಿನ ಜನ ಬಂದು ನೋಡ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಸೂಪರ್. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಎಷ್ಟು ಹಾಡುಗಳಿರ್ತವೆ, ಎಷ್ಟು ಫೈಟ್ಗಳಿರ್ತವೆ, ಎಷ್ಟು ರೊಮ್ಯಾನ್ಸ್ ಇರುತ್ತೆ? ಈಗ ಸಿನಿಮಾ ಅಂತ ಬಂದಾಗ ಮನರಂಜನೆ. ನಾನು ಇವಾಗ ಗತವೈಭವ ನೋಡೋದಕ್ಕೆ ಕಾಯ್ತಾ ಇದ್ದೀನಿ, ನಾನು ಹೋಗ್ತೀನಿ, ಫಸ್ಟ್ ಡೇ ಸಿನಿಮಾ ನೋಡ್ತೇನೆ, ಯಾಕಂದ್ರೆ ಅದ್ರಲ್ಲಿ ಏನೋ ಇದೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೂ ಕೂಡ ಇನ್ನು ಸ್ವಲ್ಪ ಇದೆ ಅಂತ ಗೊತ್ತಿದೆ, ಅದ್ರೊಳಗೆ ಇನ್ನೂ ಏನಿದೆ ಅಂತ ನೀವು ಹೇಳ್ಬೇಕು. ನಾನು ಸಿನಿಮಾ ನೋಡು ಹೊರಗೆ ಹೋಗುವಾಗ್ಲೂ ನಾನು ಅದ್ರ ಹ್ಯಾಂಗ್ ಓವರ್ಲ್ಲೇ ಹೋಗ್ಬೇಕು. ಹೊರಗಡೆ ಹಿಂಗಿತ್ತು ಹಿಂಗಾಯ್ತು ಅನ್ನೋ ಒಂದ್ ತಿಂಗಳಾದ್ರೂ ನನಗೆ ಆ ಹ್ಯಾಂಗ್ ಓವರ್ ಬೇಕು. ಸೊ ಅದಕ್ಕೋಸ್ಕರ ಕೇಳ್ತೀನಿ. ನಂತರ ಯೋಚನೆ ಮಾಡುವವರು ತುಂಬಾ ಪ್ರೇಕ್ಷಕರು ಇರ್ತಾರೆ, ಸಿನಿಮಾ ಅಭಿಮಾನಿಗಳಿರ್ತಾರೆ. ಅವ್ರಿಗೆ ನೀವು ಹೇಳೋದಾದ್ರೆ ಗತವೈಭವದಲ್ಲಿ ಇಂಥವೆಲ್ಲವೂ ಇದೆ ಅಂತ ಹೇಳೋದಾದ್ರೆ? ಒಳ್ಳೆ ಪ್ರಶ್ನೆ ಮೇಡಮ್. ಈಗ 2 ವಿಚಾರ, ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರಿ ಅನ್ನೋದು ಮೊದಲನೇದು. ನಾವು ಮೊದಲನೇದಾಗಿ ಪೋರ್ಚುಗಲ್ನಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಭಾಗ ಶೂಟ್ ಮಾಡಿದ್ದೀವಿ. ಅಲ್ಲಿ ಮದೇರಾ ಅಂತ ಒಂದು ಸಣ್ಣ ದ್ವೀಪ, ಅಲ್ಲಿ ಒಂದು ಪರ್ಟಿಕ್ಯುಲರ್ ಶಿಪ್, ಪೈರೇಟ್ ಶಿಪ್, ಎಲ್ಲ ಮರದಲ್ಲಿ ಮಾಡಿರುವಂಥ ಒಂದು ಪೈರೇಟ್ ಶಿಪ್. ಅದೇ ಬೇಕು ಅಂತ ನಾವು ಒಂದು 7-8 ತಿಂಗಳು ಹುಡುಕಿ ಪ್ರಪಂಚದಾದ್ಯಂತ ಹುಡುಕಿದ್ವಿ. ಇಟಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ವರ್ಲ್ಡ್ ವೈಡ್ ಹುಡುಕಿದ್ವಿ. ಅಲ್ಲಿ ನಮಗೆ ಪರ್ಫೆಕ್ಟ್ ಆಗಿರೋದೊಂದು ರೆಪ್ಲಿಕಾ ಶಿಪ್ಪೇ ಸಿಕ್ತು. ಸೊ ಅಲ್ಲೇ ಹುಡ್ಕೊಂಡೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ಬಂದು ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್ಗಳಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಮಳೆ, ಗಾಳಿ, ಆ ಸಮುದ್ರದ ಮಧ್ಯೆ ಹೋಗಿ ಶೂಟ್ ಮಾಡೋದು, ಅಲ್ಲಿ ಡ್ಯಾನ್ಸ್ ಮಾಡೋದು, ಅಲ್ಲಿ ಫೈಟ್ ಮಾಡೋದು ಎಲ್ಲ ತುಂಬ ಟಫ್ ಇತ್ತು, ಫಿಸಿಕಲಿ ಟಫ್ ಇತ್ತು. ನಮ್ಮ ಎಂಟೈರ್ ಕ್ರೂಗೆ, ನಮ್ಮ ಇಡೀ ತಂಡಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಲ್ಲಿ ಶೂಟ್ ಮಾಡೋದು. ಆದರೆ ಒಂದು ಹೊಸ ಅನುಭವ. ನಾನು ಹೇಳಿದ ಅದೇ ಒಂದು ಸಿನಿಮಾ, ಹೊಸ ಸಿನಿಮಾನೇ ಒಂದು ಬೇರೆ ಸಿನಿಮಾ ಶೂಟ್ ಮಾಡ್ದಂಗೆ ಒಂದು ಅನುಭವ ಆಯಿತು. ಅದು ಒಂದು. ಎರಡನೇದು, ನಾವು ಮಂಗಳೂರಿನಲ್ಲಿ, ಉಡುಪಿ, ಕುಂದಾಪುರ ಈ ಭಾಗಗಳಲ್ಲಿ ನಾನು 3 ತಿಂಗಳು ಅಲ್ಲೇ ಇದ್ದೆ. ಅಲ್ಲೇ 2.5 ತಿಂಗಳು 3 ತಿಂಗಳು ಹಳ್ಳಿಗಳಲ್ಲಿದ್ದು, ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡಿಕೊಂಡು, ಅವ್ರ ಜೊತೆ ಕಂಬಳ ಓಡಿಸೋದು ತಯಾರಿಗಳು ಮಾಡಿಕೊಂಡು, ಅವರು ಊಟ ಮಾಡುವಂಥ ಊಟನೇ ನಾವು ಮಾಡಿಕೊಂಡು ಚೆನ್ನಾಗಿತ್ತು. ಅವರ ಭಾಷೆಯನ್ನ ಕಲಿತು, ಅವರ ಒಂದು ಕಲ್ಚರ್, 4-5 ವಿವಿಧ ರೀತಿಯ ಕಂಬಳಗಳಿದಾವೆ ಕಂಬಳದಲ್ಲೇನೆ. ಸೊ ಅದೆಲ್ಲ ನಾವು ಸಿನಿಮಾದಲ್ಲಿ ಮಾಡಿದೀವಿ. ಅದನ್ನು ಕೂಡ ಜನಕ್ಕೆ ಡೀಟೇಲ್ ಆಗಿ ಡೆಪ್ತ್ ಅಲ್ಲಿ ನೋಡಕ್ಕೆ ಒಂದು ಅವಕಾಶ ಸಿಗುತ್ತೆ ಗತವೈಭವದಲ್ಲಿ.
ಅದು ನೀವು ಆ ಭಾಗಕ್ಕೆ ಹೋದ್ರೆ, ಕರಾವಳಿ ಭಾಗಕ್ಕೆ ಹೋದ್ರೆ ಕಂಬಳದ್ದೇ ಒಂದು ಪ್ರಪಂಚ ಇದೆ. ಇಲ್ಲಿ ನಮಗ್ ಬೆಂಗಳೂರಿನಲ್ಲಿ ಕೂತ್ಕೊಂಡು ನೋಡೋರ್ಗೆ ಬಹುಶಃ ಅದು ಗೊತ್ತಾಗ್ದಲೇ ಇರ್ಬೋದು. ಅಲ್ಲೇ ಒಂದು ಬೇರೆ ಲೋಕ ಇದೆ, ಬೇರೆ ಪ್ರಪಂಚ ಇದೆ. ಆ ಕೋಣಗಳಿಗೆ ಅಭಿಮಾನಿಗಳಿದ್ದಾರೆ. ಈ ಕೋಣ ಇಂಥದೇ ಕೋಣ ಅಂತ ಹೆಸರಿಡಿದು ಹೇಳ್ತಾರೆ. ಆ ತರದ್ದು ಅಭಿಮಾನ ಮತ್ತೆ ಫಾಲೋಯಿಂಗ್ ಇದೆ. ಅದೆಲ್ಲ ನೋಡಿ ನನಗೆ ಬಹಳ ವಿಸ್ಮಯ ಆಯ್ತು. ಆ ಭಾಗದ್ದು ಶೂಟಿಂಗ್ ಆಯ್ತು. ಮತ್ತೆ ತಮಿಳ್ನಾಡಲ್ಲಿ ಕಾರೈಕುಡಿಲಿ ಒಂದು ಪೀರಿಯಡ್ ಎಲಿಮೆಂಟ್ಸ್ಗಳು, ನಾನು ಹೇಳಿದಾಗೆ ಸ್ವತಂತ್ರ ಪೂರ್ವದ ಭಾಗಗಳನ್ನ ಶೂಟ್ ಮಾಡುವಂಥದ್ದು ಕಾರೈಕುಡಿಲಿ ಒಂದಷ್ಟು ಮಾಡಿದೀವಿ. ಬೆಂಗಳೂರಿನಲ್ಲಿ ಶೂಟ್ ಮಾಡಿದೀವಿ, ಕೂರ್ಗಲ್ಲಿ ಮಾಡಿದೀವಿ. ಹೀಗೆ ಬೇರೆ ಬೇರೆ ಸೆಟ್ ಹಾಕಿ, ಈಗ ದೇವಲೋಕದಂದ್ರೆ ನೀವು ದೇವಲೋಕ ಎಲ್ಲಿಂದ ತರ್ತೀರ, ಅದೆಲ್ಲ VFX. ಸಿನಿಮಾದಲ್ಲಿ 1 ಗಂಟೆಗಿಂತ ಹೆಚ್ಚು ಕಾಲ VFX ಇದೆ. ಆ ಭಾಗಗಳನ್ನೆಲ್ಲ ಎಲ್ಲ ಗ್ರೀನ್ ಮ್ಯಾಟ್ ಹಾಕಿ ಶೂಟ್ ಮಾಡಿರೋದು. ಸೊ ಈ ತರ ಬೇರೆ ಬೇರೆ ಲೊಕೇಶನ್ಗಳಿಗೆ ಹೋಗಿ ಅಲ್ಲಿ ಏನೇನ್ ಬೇಕೋ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ, ನಮ್ಮ ಮಂಡ್ಯ ಜಿಲ್ಲೆ, ಅಲ್ಲಿ ಒಂದಷ್ಟು ಭಾಗಗಳು ನೀರಿಂದ, ನದಿ ಆಸ್ಪೆಕ್ಟ್ ಕೆಲವೊಂದೆಲ್ಲ ಶೂಟ್ ಮಾಡೋದಿತ್ತು, ಮಾಡಿದೀವಿ. ಸೊ ಈ ತರ ಬೇರೆ ಬೇರೆ ಕಡೆ ಶೂಟ್ ಮಾಡಿದೀವಿ. ಇನ್ನೊಂದು ಭಾಗ ನಿಮ್ ಪ್ರಶ್ನೆದು, ಇಲ್ಲಿ ಗತವೈಭವದಲ್ಲಿ ಎಲ್ಲರಿಗೂ ಏನೋ ಇದೆ ನೋಡಕ್ಕೆ. ಚಿಕ್ಕ ಮಕ್ಕಳು ಬಂದ್ರೆ ಅವ್ರಿಗೆ ಏನೋ ಒಂದು ಫ್ಯಾಂಟಸಿ ಎಲಿಮೆಂಟ್ ಇದೆ. ನಿಮ್ ರೆಗ್ಯುಲರ್ ಆಗಿ ಏನೋ ಇವತ್ತಿನ ದಿನದ್ದೇ ಶೂಟ್ ಮಾಡ್ತಿರೋದು ಇಲ್ಲ, ಏನೋ ಫ್ಯಾಂಟಸಿ ಇದೆ. ಚಿಕ್ಕ ಮಕ್ಕಳು ಬಂದ್ರೆ, ಯಾವ್ದೋ 2-3 ವರ್ಷದ ಮಗು ಬಂತು ಅಂದ್ರೆ ಅವ್ರಿಗೆ ಏನೋ ಒಂದು ಫ್ಯಾಂಟಸಿ ಇದೆ ನೋಡೋದಕ್ಕೆ. ಈ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತಾರಲ್ಲ ಫ್ಯಾಂಟಸಿ, ಆ ತರದ್ ಏನೋ ಒಂದು ಫ್ಯಾಂಟಸಿ ಇದೆ. ಅದನ್ನ ನೋಡಿ ಅವರು ತುಂಬಾ ಎಕ್ಸೈಟ್ ಆಗ್ಬೋದು. ಆ ತರದ್ದು ಎಲಿಮೆಂಟ್ಸ್ ಇದೆ. ಈಗ ಒಂದು ಮಧ್ಯ ವಯಸ್ಸಿನವರು ಅಥವಾ ಒಂದು ಕಾಲೇಜ್ ಹೋಗುವಂಥವ್ರು, ಕಪಲ್ಗಳು ಹೋಗೋ ಥರದ್ದು ಇದ್ರೆ ಅವ್ರಿಗೆ ಒಂದು ವೆರಿ ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ. ತುಂಬಾ ಆ ಥರದ ಲವ್ ಸ್ಟೋರಿಗಳು ಇತ್ತೀಚಿನ ಸಿನಿಮಾಗಳಲ್ಲಿ ತೋರಿಸೇ ಇಲ್ಲ. ಆ ಥರ ಒಂದು ಡೀಪ್ ರೂಟೆಡ್ ಒಂದು ಕಥೆ ಇದೆ. ಇನ್ನ ನೀವು ಸ್ವಲ್ಪ ವಯಸ್ಸಾದವ್ರು ನೋಡ್ತಾರೆ ಅಂದ್ರೆ ಅವ್ರಿಗೆ ಸನಾತನ ಧರ್ಮದ ಒಂದಷ್ಟು ಅಂಶಗಳು ದೇವಲೋಕದಲ್ಲಿ ಬಂದು ಹೋಗುವಂಥದ್ದಿದೆ. ನಮ್ಮ ಧರ್ಮ, ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಇದೆಯಲ್ಲ ಇದರಲ್ಲಿ ಅನ್ನುವಂಥದ್ದು ಅವ್ರು ನೋಡಕ್ ಅವಕಾಶ. ಸೊ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ, ಎಲ್ಲಾ ತರದ ಜನಕ್ಕೂ ಈ ಸಿನಿಮಾದಲ್ಲಿ ಏನೋ ಇದೆ. ಸೂಪರ್. ಓಕೆ, ಸಿನಿಮಾಗಂತ ಎಂಟ್ರಿ ಕೊಟ್ಟಿದ್ದಾಗಿದೆ. 100% ಬ್ಲಡ್ 100% ಅದನ್ನ ಕಂಟಿನ್ಯೂ ಮಾಡಿಸುತ್ತೆ. ಅಪ್ಪನಂತೆ ರಾಜಕಾರಣಕ್ಕೆ ಎಂಟ್ರಿ ಇದೆಯಾ, ಆಸೆ ಇದೆಯಾ? ಮುಂದೆ ಜನಸೇವೆ ಮಾಡ್ಬೇಕು ಅಂತ ಹೇಳಿ ಕಲಾ ಸೇವೆ ಮಾಡ್ತಿದ್ದೀರಾ, ಮುಂದೆ ಜನಸೇವೆ ಮಾಡ್ಬೇಕು ಅಂತ ಆಸೆ ಇದೆಯಾ? ಅಂದ್ರೆ ಇವತ್ತಿಂದ ಏನು ಇದೆ ಮಾತಾಡ್ಬೋದು. ನನ್ನ ಅಭಿಪ್ರಾಯ, ಕಲಾ ಸೇವೆ ತುಂಬಾ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ದೇಶ ಸೇವೆ ಅನ್ನೋದೇ ನನ್ನ ಅಭಿಪ್ರಾಯ. ಆದ್ರೆ ಇವತ್ತು ಇಲ್ಲೇನೋ ನಾನು ಸಾಧಿಸ್ಬೇಕು ಅಂತ ಬಂದಿರೋದು, ನನ್ನ ಹೆಸರಲ್ಲಿ ನಾನೇನೋ ಮಾಡ್ಬೇಕು ಅಂತ, ನಾನು ಅದನ್ನ ಸಾಧಿಸ್ಬೇಕು. ಮತ್ತು ಸೂಪರ್. ಇಲ್ಲಿ ನಾನೇನೋ ಹೆಸರು ಮಾಡ್ಬೇಕು, ನನಗೆ ಅದೇ ಸದ್ಯಕ್ಕೆ ಮುಖ್ಯ ಇರೋದು. ಓಕೆ, ಗತವೈಭವ ಓಕೆ, ಅದೆಲ್ಲ ರೆಡಿ ಆಗಿದೆ, ಪ್ರಾಡಕ್ಟ್ ಆಗ್ಲೇ ಹೇಳ್ದಂಗೆ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್, ಡ್ರೀಮ್ ಪ್ರಾಜೆಕ್ಟ್, ನಾನು ಈ ತರದ ಒಂದು ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಒಂದು ಕನಸಿರುತ್ತೆ. ಆ ತರದ ಕನಸು ಏನಾರು ಇದೆಯಾ, ಹೇಳಬಹುದಾ ಅಂತ? ಈಗ ನಮ್ಮ ತಾಯಿಯವರ ತಂದೆ ಪಟ್ಟೇಗೌಡರು ಅಂತ ಹೇಳಿ ಇವತ್ತಿಲ್ಲ, ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ. ಅವರು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಈ ಮೈಥಾಲಜಿಕಲ್ ಕಥೆಗಳನ್ನ ಹೇಳೋರು. ರಾಮಾಯಣದ ಕಥೆ, ಮಹಾಭಾರತದ ಕಥೆ, ಸೂರ್ಯವಂಶದ ಕಥೆ, ಚಂದ್ರವಂಶದ ಕಥೆಗಳು, ಈ ಥರದ್ದೆಲ್ಲ ಬೇರೆ ರಾಜರುಗಳ ಕಥೆಗಳೆಲ್ಲ ಹೇಳೋರು. ನಾನು ಮತ್ತು ನಮ್ಮ ಕಸಿನ್ಸ್ನ ಎಲ್ಲ ಮೊಮ್ಮಕ್ಕಳೆಲ್ಲರೂ ನಾವು ಕಥೆಗಳನ್ನ, ಈ ಥರ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರೋವಂಥವ್ರು. ಸೊ ನಮಗೆ ಈ ಪೌರಾಣಿಕ ಅಂದರೆ ಏನೋ ಒಂದು ಕುತೂಹಲ, ಏನೋ ಒಂದು ಆಕರ್ಷಣೆ. ಹಾಗಾಗಿ ನನಗೆ ಅಣ್ಣ ಅವರ ಸಿನಿಮಾಗಳು ನಾನು ಎಷ್ಟೋ ಬಾರಿ, ಒಂದೊಂದು ಸಿನಿಮಾನ ಎಷ್ಟೆಷ್ಟೋ ಬಾರಿ ನೋಡಿದ್ದೀನಿ. ಯಾಕೆಂದ್ರೆ ಪೌರಾಣಿಕ ಅನ್ನೋ ಕಾರಣಕ್ಕೆ, ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದಕ್ಕೆ ಜೀವ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ. ಸೊ ನನಗೆ ಪೌರಾಣಿಕ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್, ನನ್ನ ಕನಸದು. ಅದು ಮೊದಲನೇ ಸಿನಿಮಾದಲ್ಲೇ ಆಗಿದೆ. ಗತವೈಭವದಲ್ಲಿ ಅದು ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಅದೇ ನಾನು ಹೇಳ್ದಂಗೆ ಅದೃಷ್ಟ. ಈ ತರದ ಸ್ಕ್ರಿಪ್ಟ್ಗಳು, ಆಶಿಕಾ ರಂಗನಾಥ್ ಅವರು ಹೇಳ್ದಂಗೆ ಅವ್ರು 20 ಸಿನಿಮಾ ಮಾಡಿರುವಂತ ನಟಿ. ಈ ತರ ಸಿನಿಮಾ ನನ್ನ ಜೀವನದಲ್ಲೇ ಒಂದು ಮೈಲಿಗಲ್ಲು ಗತವೈಭವ. ಈ ತರ ಒಂದು ಪಾತ್ರ ಸಿಗದೆ ಪುಣ್ಯ ಅಂತ ಹೇಳಿ ಅವ್ರು ಹೇಳಿದ್ರು. ಸೊ ಅದು ನಿಜ. ಅದು ನನಗೆ ಮೊದಲನೇ ಸಿನಿಮಾಗೆ ಸಿಕ್ತಿದೆ ಅಂದ್ರೆ ಅದು ಅದೃಷ್ಟನೇ ಅಲ್ವಾ. ಸೊ ನನಗೆ ನನ್ನ ಆಸೆ ಏನಿದೆ ಅದು ಗತವೈಭವದಲ್ಲಿ ನಾನು ಪೌರಾಣಿಕ ಒಂದ್ ಮಟ್ಟಕ್ಕೆ ಮಾಡಿ ಈಡೇರಿಸ್ಕೊಂತ ಇದ್ದೀನಿ. ಅದಲ್ದಲೆ ಎಲ್ಲಾ ತರದ್ದು ರೊಮ್ಯಾಂಟಿಕ್
ಲವ್ ಸ್ಟೋರಿ ಎಲ್ಲ ಸಖತ್ತಾಗಿ ಸೂಟ್ ಆಗುತ್ತೆ ಸರ್ ಅಂತ ನನ್ನ ಅನಿಸಿಕೆ. ಹೇಳಿರ್ತಾರೆ ಯಾರಾದ್ರೂ? ಅದು ಮಟ್ಟಿಗೆ ಅದು ಆಗಿದೆ ಮೇಡಮ್, ಗತವೈಭವದಲ್ಲಿ ಅದು ಆಗಿದೆ. ಇನ್ನು ಬೇರೆ ಬೇರೆ ಇನ್ನು ಚರ್ಚೆಗಳು ನಡೀತಿದೆ, 2ನೇ ಸಿನಿಮಾ 3ನೇ ಸಿನಿಮಾಗಳು, ಅದೆಲ್ಲ ಆ ಸಂದರ್ಭ ಬಂದಾಗ ಹೇಳ್ತೀನಿ. ಸೂಪರ್ ಸರ್. ದೀಪಾವಳಿ ಈ ಸಂಭ್ರಮದಲ್ಲಿ ನಮಗ್ ಸಿಕ್ಕಿದ್ದೀರಾ, ನಮ್ ಜೊತೆ ಇದ್ದೀರಾ, ನಿಮ್ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಏನಾದ್ರು ಹೇಳೋದಿದ್ಯಾ ದೀಪಾವಳಿ ಹಬ್ಬಕ್ಕೆ ಜನರಿಗೆ? ಒಳ್ಳೇದಾಗ್ಲಿ ದೀಪಾವಳಿ ಎಲ್ರಿಗೂ ಅನ್ನೋದು ನನ್ನ ಆಶಯ. ಭಗವಂತನ ಕೃಪಾಶೀರ್ವಾದ ನಮ್ಮ ಕನ್ನಡದ ಜನರ ಎಲ್ಲರ ಮೇಲಿರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ, ಗತವೈಭವ ಚಿತ್ರತಂಡದ ಮೇಲಿರಲಿ. ಗತವೈಭವ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ, ವರ್ಣಮಾಲೆ ಅನ್ನುವಂಥ ಹಾಡು ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಾಡುಗಳು ಮತ್ತು ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗುತ್ತೆ. ಅದೆಲ್ಲ ಕಾಂಟೆಂಟ್ಗಳನ್ನ ನೋಡಿ, ಆ ಕಾಂಟೆಂಟ್ಗಳಲ್ಲಿ ಪ್ರಾಮಾಣಿಕತೆ ಇದೆ, ಏನಾದರೂ ಜೆನ್ಯೂನ್ ಎಫರ್ಟ್ ಇದೆ ಅಂತ ಅನ್ಸಿದ್ರೆ, ಏನೋ ವಿಭಿನ್ನವಾಗಿ ಒಂದು ಪ್ರಯತ್ನ ಪಟ್ಟಿದ್ದಾರೆ. ವರ್ಷದಲ್ಲಿ ಬಿಡುಗಡೆ ಆಗೋ 250 ಸಿನಿಮಾದಲ್ಲಿ ಇದು ಒಂದಲ್ಲ, ಇದರಲ್ಲಿ ಏನೋ ಒಂದು ವಿಶಿಷ್ಟತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಗತವೈಭವಕ್ಕೆ ನೀವು ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಮೇಲಿರಲಿ, ಆ ಭಗವಂತನ ಕೃಪೆ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ನಾನು ಆಶಿಸ್ತೀನಿ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಿದೆಯಾ? ಯಾರಿಗಾದ್ರೂ ನನ್ನ ಆಸೆ ಪಟ್ಟು ಥ್ಯಾಂಕ್ಸ್ ಹೇಳ್ಬೇಕಪ್ಪ ಅಂತ ಅನ್ಸಿದ್ರೆ ಹೇಳ್ಬಹುದು. ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಗುರುರಾಯರಿಗೆ ನಾನು ಮೊದಲನೇದಾಗಿ ನನ್ನ ಗುರುರಾಯರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ತಾಯಿ ಮಣ್ಣಮ್ಮ ದೇವಿ, ನಮ್ಮ ಕುಟುಂಬ ಪೂಜಿಸುವಂಥ ದೇವಿ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಸದಾ ಅವರು ಕಾಪಾಡ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ, ನನ್ನ ನೋಡ್ಕೊತಾ ಇದ್ದಾರೆ ಅನ್ನೋಂಥ ಭಾವನೆ ನನಗಿದೆ. ಅದಾದಮೇಲೆ ನನ್ನ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿರುವಂಥ ಆಶಿಕಾ ರಂಗನಾಥ್ ಅವರು, ನಮ್ಮ DOP ವಿಲಿಯಂ ಡೇವಿಡ್ ಅವರು, ನಮ್ಮ ಚಿತ್ರದ ನಿರ್ಮಾಪಕರಾದಂಥ ದೀಪಕ್ ತಿಮ್ಮಪ್ಪ ಅವರು, ಮತ್ತು ಎಲ್ಲ ತಂತ್ರಜ್ಞರು, ನಮ್ಮ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಅವರು, ಸಂಪೂರ್ಣ ಚಿತ್ರತಂಡ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಜಿ ಚಾನೆಲ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇಡಮ್ ನಿಮಗೆ ಧನ್ಯವಾದ ಹೇಳಕ್ಕೆ ತುಂಬಾ ಸೊಗಸಾಗಿ ಕಾಣ್ತಿದ್ದೀರಾ ಈ ಸೀರೆಯಲ್ಲಿ, ಮತ್ತು ಹಬ್ಬದ ಒಂದು ಕಳೆ ನಿಮ್ಮಲ್ಲಿ ಕಾಣ್ತಿದೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮಲ್ಲಿ ಗಮನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಭಾಗದಲ್ಲೂ ಇವ್ರಗಳ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಮಾತಾಡುವಾಗ ಗುರುಗಳು, ಡೈರೆಕ್ಟರ್ ಗುರುಗಳು ಅಂತ ಈ ಹಿಂದೆ ಇತ್ತನ್ನು ಎಲ್ಲಾರನ್ನು ಮಾತಾಡ್ಸಿರೋದ್ರಿಂದ, ಎಲ್ಲಾ ಸ್ಟಾರ್ಗಳು, ಎಲ್ಲಾ ಹಿರಿಯ ನಟಿಯರನ್ನ ಮಾತಾಡ್ಸೋದ್ರಿಂದ ಅವರೆಲ್ಲ ಹೇಳ್ತಿದ್ರು ಪುಟ್ಟಣ್ಣ ಕಣಗಲ್ಲ ಅವ್ರ ಕಂಡಾಗ ಅವ್ರನ್ನ ದೇವ್ರಂತಾನೆ ಎಲ್ಲ ನೋಡ್ತಿದ್ರಂತೆ. ಸೊ ಅದಾದ ಬಳಿಕ ನಾನ್ ಗಮನಿಸಿದ್ದು ನಿಮ್ಮಲ್ಲೇ ಅವ್ರನ್ನ ಡೈರೆಕ್ಟರ್ಗಳನ್ನ ಗುರುಗಳು. ಇವಾಗ ಇಲ್ಲ, ಡೈರೆಕ್ಟರ್ ಏನಾರು ಹೇಳ್ತಾರೆ ಅಂದ್ರೆ ಎದ್ದು ಹೋಗುವಂತ ಕಾಲ, ನಾ ಮಾಡಲ್ಲ ಗುರು, ಹೋಯ್ತಾ ಇರೋ ಸಿನಿಮಾ ಅಂತ. ಆ ತರದ ಪರಿಸ್ಥಿತಿಲಿ ಇವತ್ತು ನೀವು ರೆಸ್ಪೆಕ್ಟ್ ಮಾಡ್ತಿದ್ದೀರಾ. 100% ನಿಮ್ಗೆ ಎಲ್ಲವೂ ಒಳಿತಾಗುತ್ತೆ, ಒಳ್ಳೇದೇ ಆಗುತ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಿರೋ ಒಂದು ಹೋಪ್ ಇದೆ. ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗತವೈಭವ. 100% ನಮ್ಮ ಪ್ರೀತಿಯ ಕನ್ನಡಿಗರು, ಕನ್ನಡ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ಒಪ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ, ನಮ್ಮ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು ಮೇಡಮ್, ನಿಮ್ಮ ಬಾಯಾರಿಕೆಯಿಂದ ನೀವು ಹೇಳಿದಂಗೆ ಆಗಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ನಿಮಗೂ ಒಳ್ಳೇದಾಗಲಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನವೆಂಬರ್ 14ಕ್ಕೆ ಗತವೈಭವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗತವೈಭವ ಸಿನಿಮಾ 100 ಅಲ್ಲ 200% ನಿಮ್ಗೆ ಇಷ್ಟ ಆಗುತ್ತೆ. ನೀವು ಈ ಸಿನಿಮಾನ ಒಪ್ಕೊಳ್ತೀರಾ ಅನ್ನೋ ಹೋಪ್ ನಮ್ಗೆಲ್ರಿಗೂ ಕೂಡ ಇದೆ. ಮಿಸ್ ಮಾಡದೆ ಈ ಸಿನಿಮಾನ ಥಿಯೇಟರ್ ನಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.